I will give you points. So idu D.Y. Chandrachud athwa Chief Justice of India correct ಆದ ಉತ್ತರ. Chief Justice of India. So 20 points. So I'll give it to you. So you went on you said Supreme Court and then said Chief Justice. I'll give my discretion. 20 points Mysuriಗೆ. Ilwala good thinking. Idu D.Y. Chandrachud correct ಆದ ಉತ್ತರ. Justice D.Y. Chandrachud. 50ನೇ Chief Justice ನಮ್ಮ ಭಾರತಕ್ಕೆ. Good thinking. Next ಪ್ರಶ್ನೆ ಬೀದರ್ ಗೋಡಂಪಲ್ಲಿ ನಿಮ್ಮ ಡೈರೆಕ್ಟ್ ಆದ ಪ್ರಶ್ನೆ ಬರ್ತಿದೆ. ರೆಡಿನಾ? ಓಕೆ ನಿಮ್ಮ ಇಂಡಿಯಾ. This day was chosen to commemorate the Purna Swaraj declaration that was done on this date in 1930. 1930ರಲ್ಲಿ ಇದೇ ದಿನಾಂಕದಂದು ಮಾಡಿದ ಪೂರ್ಣ ಸ್ವರಾಜ್ ಘೋಷಣೆಯ ನೆನಪಿಗಾಗಿ ಈ ದಿನವನ್ನ ಆಯ್ಕೆ ಮಾಡಲಾಗಿದೆ. Right? So let's start the timer. ಹಾಗೆ 20 ಅಂಕಗಳಿಗೆ ಗಣರಾಜ್ಯೋತ್ಸವ ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. January 26 was chosen because of Purna Swaraj declaration 1930ರಲ್ಲಿ ಲಾಹೋರ್ ಸೆಷನ್ ನಲ್ಲಿ ಆಗಿದ್ದು. ವೆರಿ ಗುಡ್ ಆನ್ಸರ್. ಅದು ಗೂಗಲ್ ಡೂಡಲ್. ಸೊ ಗಣರಾಜ್ಯೋತ್ಸವನ ಗೂಗಲ್ ಡೂಡಲ್ ಅಲ್ಲಿ ಆಚರಿಸಲಾಗಿತ್ತು. ಸೊ 20 ಅಂಕಗಳು ಬೀದರ್ ನಿಮಗೆ. ಆಲ್ ಗುಡ್ ಆನ್ಸರ್ಸ್ ಫ್ರಮ್ ದ ಫೈನಲಿಸ್ಟ್. ಲಾಸ್ಟ್ ಪ್ರಶ್ನೆ ಕಲಬುರ್ಗಿ. ರೆಡಿನಾ? ಓಕೆ. ಸೊ ಟೈಮರ್ ಆಗಿದೆ. ಗಣರಾಜ್ಯೋತ್ಸವ ಕರೆಕ್ಟ್ ಆಗಿದೆ. ಲಾಸ್ಟ್ ಆನ್ಸರ್ ನಿಮಗೆ ಇಲ್ಲಿ ಪರದೆ ಮೇಲಿದೆ. Known as the maker of modern Mysore, this person had conceived 5-year plans even before the country produced it in post-independence. ಆಧುನಿಕ ಮೈಸೂರಿನ ನಿರ್ಮಾತ ಎಂದು ಕರೆಯಲ್ಪಡುವ ಈ ಒಬ್ಬ ವ್ಯಕ್ತಿಯು ಈ ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿದರು ದೇಶವು ಸ್ವಾತಂತ್ರ್ಯ ಪಡೆಯುವ ಮುನ್ನವೇ ಅನ್ನೋದು ಪ್ರಶ್ನೆ. ಲೆಟ್ಸ್ ಸ್ಟಾರ್ಟ್ ದ ಟೈಮರ್. 8ನೇ ಪ್ರಶ್ನೆ ಇರುವಂತದ್ದು ಕಲಬುರ್ಗಿ ನಿಮಗೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಟೈಮರ್. ಫಸ್ಟ್ ಆದ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯ ಕರೆಕ್ಟ್ ಆದ ಉತ್ತರ. ಎಲ್ಲ ಟೀಮ್ಗಳು ಚೆನ್ನಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ. ಅದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬಹಳ ಕಿರಿಯಾಗಿದ್ದಾಗ ದಿವಾನ್ ರಾವ್ಗಿಂತ ಒಂದು ಮುಂಚೆ ಮೈಸೂರು ಪೇಟೆ ಹಾಕೊಂಡಿರುವಂತದ್ದು. ಸೊ ಸರ್ ಎಂ ವಿಶ್ವೇಶ್ವರಯ್ಯ ಕರೆಕ್ಟ್ ಆದ ಉತ್ತರ. ಇದರೊಂದಿಗೆ ನಮ್ಮ 2 ರೌಂಡ್ಗಳಾಗಿದೆ. ಜೋರಾದ ಚಪ್ಪಾಳೆ ನಮ್ಮ ಫೈನಲಿಸ್ಟ್ ತಂಡಗಳಿಗೆ. ವೆರಿ ವೆಲ್ ಡನ್. ಸೊ ಇದರೊಂದಿಗೆ ನಮ್ಮ 2 ಸುತ್ತುಗಳು ಮುಗಿದಿದೆ. ಇವಾಗ ಬಿಗ್ ಆಕ್ಷನ್ ವಿತ್ ಕ್ವಿಕ್ ಅಂಡ್ ಫಾಸ್ಟ್ ಬಜರ್ ರೌಂಡ್ಸ್. ಅದಕ್ಕಿಂತ ಮುಂಚೆ ಪ್ರೇಕ್ಷಕರಿಗೆ 2 ಪ್ರಶ್ನೆಗಳು. ಸೊ ರೆಡಿ ಆಗಿದ್ದೀರಾ? ನಿಮ್ಮ ಆಡಿಯನ್ಸ್ ಪ್ರಶ್ನೆಗಳು ಬರ್ತಾ ಇದೆ. ತಿರ್ಗಾ ಒಂದು ಇದ್ರ ಮೂಲಕ ಇದೊಂದು ಸ್ವಲ್ಪ ಕರ್ನಾಟಕ ದರ್ಶನ ಅಂದ್ರೆ ಭಾರತ ದರ್ಶನ ಆಗಿರೋದ್ರಿಂದ ಕರೆಂಟ್ ಅಫೇರ್ಸ್ಗೆ ಮೂಲಕವಾದದ್ದು. ನಾಲ್ವಡಿ ಕೃಷ್ಣರಾಜು ಅಂತ ನಾಟ್ ಸರ್ವೆ ವಿಶ್ವೇಶ್ವರಯ್ಯ. ಸೊ ಸಾಬ್ರಿಕ್ವೆಟ್ ಅನ್ನೋದು ಸಾಬ್ರಿಕ್ವೆಟ್ ಅನ್ನೋದು ಬೇರೆ ಮಕ್ಕಳಿಗೆ ಪಾಠ ಕರೆಕ್ಟ್ ಆಗಿ ಬರಲಿ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರಾಗಿದ್ರು ಹಿಂಗಾಗಿದ್ರು. ಸಾಮಾಜಿಕ ಪರಿವರ್ತನೆ ಕ್ರಾಂತಿಕಾರಿ ನಿಮ್ಮ ರೂಟಿಗೆ ಇದನ್ನೇ ಬರೋದ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಬಹಳ ಅವರಿಂದನೇ ಸರಿ ಸರ್. ಇವಾಗ ರಸಪ್ರಶ್ನೆ ಮುಖ್ಯ ಸರಿ ಸರ್. ಯು ಟೇಕನ್ ಯುವರ್ ಪಾಯಿಂಟ್. You have taken your point. So next to ಪ್ರಶ್ನೆ we've taken that point. So next to audience ಗೆ ಪ್ರಶ್ನೆ.
ಇರುವಂಥದ್ದು ಇದು. ಸೊ ವಿಲ್ ಸ್ಟಾರ್ಟ್ ಆಫ್ ವಿತ್ ದ ನೆಕ್ಸ್ಟ್ ಇದು. ಸೊ famous award won by Indian band Shakti in the global music album category. ಏನು ಇಂಟ್ರೋ ತಗೊಳಕ್ ನೀ ಏನು ಮಾಡಿ ಫೇಮಸ್ ಅವಾರ್ಡ್ ಅನ್ನ ರೀಸೆಂಟ್ ಭಾರತದ ಒಬ್ಬ ಆಮೇಲೆ ಬ್ಯಾಂಡ್ ಶಕ್ತಿ ನಮಸ್ತೆ ಸರ್, ನಮಸ್ತೆ. ಪ್ರಶಸ್ತಿ ಅಂತ ನೀವು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅವರು ಆರಾಮಿದ್ದೀರಿ? ಓಕೆ, ಥ್ಯಾಂಕ್ ಯು ಸರ್. ಆಸ್ಕರ್ ವೆರಿ ಗುಡ್ ಥಿಂಕಿಂಗ್ ಅಲ್ಲ. ಸೊ ಐ ಜಸ್ಟ್ ಬೇರೆಯವರಿಗೆ ಯಾರು ಐ ಟೇಕ್ ಅ ಚಾನ್ಸ್. ಮಕ್ಕಳಲ್ಲಿ ಯಾರಾದ್ರು ಎಸ್ ಗ್ರಾಮಿ ಅವಾರ್ಡ್ ಕರೆಕ್ಟ್ ಆದ ಉತ್ತರ. ಅಲ್ವಿಟಿಯು ಇದು ಗ್ರಾಮಿ ಪ್ರಶಸ್ತಿ ಕರೆಕ್ಟ್ ಆದ ಉತ್ತರ. ಓಕೆ, ನೆಕ್ಸ್ಟ್ ಇದಕ್ಕೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ. ಓಕೆ, ಸೊ ಇದು ನೆಕ್ಸ್ಟ್ ರೌಂಡಿಗೆ ಇದು ಹಾಗೆ ಆಗುತ್ತೆ, ಕ್ಲೂ ಆಗುತ್ತೆ. ಈಗ ಒಂದು ಕ್ಲೂಗಳನ್ನ ನೀವು ಗೆಸ್ ಮಾಡಬೇಕಾಗಿರೋದು. ಈ ಚಿತ್ರಗಳನ್ನ ತಗೊಂಡು ನೀವು ಗೆಸ್ ಮಾಡಬೇಕು ಆಗಿರುವಂಥದ್ದು. ಸೊ ನೀವು ನೋಡಿದಿರಾ ಈ ಇಮೇಜ್ಗಳನ್ನ ನೋಡಿ ನೀವು ಹೇಳ್ಬೇಕಾಗಿರೋದು ಈ ಒಂದು ಹಣ ಸಂಗ್ರಹಿಸುವ ವಿಧಾನಕ್ಕೆ ಹೊಂದಿಸಿ ಅಥವಾ ಕನೆಕ್ಷನ್. ಸೊ ಟೀಮ್ಸ್ಗೆ ಈ ರೀತಿಯಲ್ಲಿ ಪ್ರಶ್ನೆಗಳು ಬರುತ್ತೆ, ನೀವು ಕ್ಲೂ ಗೆಸ್ ಮಾಡಬೇಕಾಗಿರುವಂಥದ್ದು. ಆಡಿಯನ್ಸ್ ಪ್ರಶ್ನೆ ಸರ್ಗೆ ಆಮೇಲೆ ಹೋಗೋಣ. ಆಡಿಯನ್ಸ್ ಎನಿವನ್? ಇತ್ತೀಚೆಗೆ ಕಾನ್ಸ್ಟಿಟ್ಯೂಷನ್ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಎಲೆಕ್ಟ್ರಾಲ್ ಬಾಂಡ್ಸ್ ಕರೆಕ್ಟ್ ಆದ ಉತ್ತರ. ಅದು SBI ಅವರು ರಿಲೀಸ್ ಮಾಡ್ತಾರೆ, ನೀವು ನೋಡಬಹುದು ಇಲ್ಲಿ. ಇದು SBI ಅವರು, ಇದು ಸುಪ್ರೀಂ ಕೋರ್ಟಿನ ಬೆಂಚ್ ಇದನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿರುವಂತದ್ದು. ಮತ್ತು ಮಲ್ಟಿಪಲ್ಸ್ ಆಫ್ 1000, 10,000, 1 lakh, 10 lakh ಮತ್ತು 100 ಇದು. ಮತ್ತೆ ADR ಮತ್ತೆ CPR ಪಾಟೀಲ್ ಅವರು ಪಿಟಿಷನರ್ಸ್ ಆಗಿದ್ರು ಈ ಕೇಸಲ್ಲಿ. ಸೊ ಅದರಿಂದ ಇದು ಎಲೆಕ್ಟ್ರಾಲ್ ಬಾಂಡ್ಸ್ ಕರೆಕ್ಟ್ ಆದ ಉತ್ತರ. ಸೊ ಮಕ್ಕಳ, ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳಿರುತ್ತೆ, ಓಕೆನಾ? ಈ ರೀತಿಯಲ್ಲಿ ಪ್ರಶ್ನೆಗಳಿರುತ್ತೆ, ನೀವು ಆ ರೀತಿಯಲ್ಲಿ ನೀವು ವರ್ಕೌಟ್ ಮಾಡಬೇಕು, ಓಕೆನಾ? ರೈಟ್. ಸೊ ನೆಕ್ಸ್ಟ್ ರೌಂಡ್ ಬಜರ್ ರೌಂಡ್. ಸೊ ಬಜರ್ ಟೆಸ್ಟ್ ನಾವು ಮಾಡಿ ನಂತರ ಸ್ಟಾರ್ಟ್ ಔಟ್. ಅದಕ್ಕಿಂತ ಮುಂಚೆ ಸ್ಕೋರ್ಸ್ ನೋಡುವ ಸಮಯ ಬಂದಿದೆ. ಸೊ 2 ಸುತ್ತುಗಳ ನಂತರ ಸ್ಕೋರ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ದ ಸ್ಕೋರ್ಸ್. ಸೊ ಕ್ಯಾನ್ ಯು ಸ್ವಿಚ್ ಸ್ಕ್ರೀನ್? ಸೊ 2 ರೌಂಡ್ಗಳ ನಂತರ ನಮ್ಮ ಸ್ಟೇಟ್ ಫೈನಲ್ ಅಲ್ಲಿ ಇರುವ ಸ್ಕೋರ್ಸ್. ರೈಟ್, ಜೋರಾದ ಚಪ್ಪಾಳೆಯಿಂದ ಇದು ಮಾಡೋಣ. ಕಲಬುರಗಿ ಲೀಡಿಂಗ್ 40 ಅಂಕಗಳಲ್ಲಿ, ಬೀದರ್ 30 ಅಂಕಗಳಲ್ಲಿ, ಮೈಸೂರು 30 ಅಂಕಗಳಲ್ಲಿ, ದಕ್ಷಿಣ ಕನ್ನಡ ಎತ್ತು ಓಪನ್ ದರ್ ಅಕೌಂಟ್, ರಾಮನಗರ 10 ಅಂಕದಲ್ಲಿದ್ದಾರೆ, ದಾವಣಗೆರೆ 30 ಅಂಕಗಳು, ಗದಗ್ 25 ಅಂಕಗಳು ಮತ್ತು ಬಾಗಲಕೋಟೆ 30 ಅಂಕಗಳಲ್ಲಿದ್ದಾರೆ. ಆಲ್ ವೆರಿ ಗುಡ್. ಎಲ್ಲರೂ ಡನ್ ವೆಲ್. ದಕ್ಷಿಣ ಕನ್ನಡ ಡೋಂಟ್ ವರಿ, ದೇರ್ ಆರ್ ಮೋರ್, ಇನ್ನ ಬಹಳ ರೌಂಡ್ಗಳಿದೆ, ನೀವು ಇನ್ನ ಬೇಗನೆ ನೀವು ಆನ್ಸರ್ ಮಾಡಿ ನೀವು ಪಾಯಿಂಟ್ಸ್ ಗಳನ್ನ ಗಳಿಸ್ಕೋಬಹುದು. ಸೊ ಲೆಟ್ಸ್ ಬಿಗಿನ್ ವಿತ್ ದ ನೆಕ್ಸ್ಟ್ ರೌಂಡ್. ಫಿಂಗರ್ಸ್ ಆನ್ ದ ಬಜರ್ಸ್ ಟೀಮ್ಸ್. ರೈಟ್, ಸೊ ಬಜರ್ ಟೆಸ್ಟ್ ನ ಫಸ್ಟ್ ಮಾಡೋಣ. ಸೊ ಟೀಮ್ 1 ಕಲಬುರ್ಗಿ ರೌಂಡ್. ಇರಿ 1 ನಿಮಿಷ. ಸೊ ಬಜರ್ಸ್ ಆರ್ ರೆಡಿ? 1 ನಿಮಿಷ, ಜಸ್ಟ್ ಅ ಸೆಕೆಂಡ್. ಬಜರ್ಸ್ ರಿಫ್ರೆಶ್ ಆಗಿದೆ, 1 ನಿಮಿಷ. ಕಲಬುರ್ಗಿ is gotten ಇದು. ನೆಕ್ಸ್ಟ್ ಇಸ್ ಬೀದರ್. ಓಕೆ, ನೆಕ್ಸ್ಟ್ ಮೈಸೂರು. ಓಕೆ, ನೆಕ್ಸ್ಟ್ ದಕ್ಷಿಣ ಕನ್ನಡ ವರ್ಕಿಂಗ್. ಹಾಗೆ ನೆಕ್ಸ್ಟ್ ರಾಮನಗರ, ದಾವಣಗೆರೆ. ಓಕೆ, ನೆಕ್ಸ್ಟ್ ಗದಗ್, ನಂತರ ಬಾಗಲಕೋಟೆ. ವೆರಿ ಗುಡ್. ರೈಟ್, ಸೊ ನಿಮ್ಮ ಬಜರ್ಸ್ಗಳು ರೆಡಿ ಇದೆ. ಇವಾಗ ನೆಕ್ಸ್ಟ್ ಓಕೆ, ಸೊ ಟಿವಿ ಸ್ಕ್ರೀನ್ ಮೇಲೆ ಪ್ರಶ್ನೆಗಳು ಬರ್ತಾ ಇದೆಯಾ ಇಲ್ವಾ? ಇಲ್ಲ. ಆ ಕಡೆ ಬುದ್ಧಿಸ್ಟ್ ವಿಹಾರದಿಂದ ಅದರ ಹೆಸರನ್ನ ಪಡೆದಿದೆ. ಬುದ್ಧಿಸ್ಟ್ ವಿಹಾರ ಅನ್ನೋ ಹೆಸರಿಂದ ಬಂದಿದೆ. ಬಿಹಾರ್ ಕರೆಕ್ಟ್ ಆದ ಉತ್ತರ. ಬಿಹಾರದಿಂದ ಬಂದಿದ್ದು ಬಿಹಾರ ಕರೆಕ್ಟ್ ಆದ ಉತ್ತರ. ಅದು ವೆಸ್ಟ್ ಬೆಂಗಾಲ್ ಆ ಜಾಗದಲ್ಲಿ ಅಂತ ಕರೀತಾರೆ. ಸೊ ಅದರಿಂದ ಬಂದಿರೋದು. ಎಸ್, ರೆಡಿ? ಓಕೆ, ಜಸ್ಟ್ ಗೆಟಿಂಗ್ ಲಿಟಲ್ ಮೋರ್ ಟೈಮ್. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನ ಕೇಳೋಣ. ಓಕೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳು ಕೂಡ ಸಂವಿಧಾನದ ರಚನಾ ಅಸೆಂಬ್ಲಿಯಲ್ಲಿ ಮೆಂಬರ್ ಆಗಿರ್ತಾರೆ. ಅವರ ಹೆಸರನ್ನ ನೀವು ಗುರುತಿಸಬೇಕು.
AC ರೆಡ್ಡಿ ಅವರು ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. ರೈಟ್, ಓಕೆ, ಸೊ ವಿ ಆರ್ ರೆಡಿ ವಿತ್ ದ ಬಜರ್ಸ್. ಓಕೆ, ವಿ ಆರ್ ಗುಡ್. ವಿಲ್ ಸ್ಟಾರ್ಟ್ ಆಫ್ ವಿತ್ ದ ನೆಕ್ಸ್ಟ್ ಟೀಮ್ಸ್. ರೆಡಿ ಆಗಿದ್ದೀರಾ? ನಮ್ಮ ಟೀಮ್ ಮೆಂಬರ್ ಬಜರ್ ನ ಚೆಕ್ ಮಾಡಕ್ಕೆ ಕೂಡ ಇದ್ದಾರೆ. ಸೊ ನೆಕ್ಸ್ಟ್ ರೌಂಡ್ ಇರುವಂತದ್ದು ಕನೆಕ್ಟ್ ಮಾಡಿ ರೌಂಡ್. ಈ ರೌಂಡ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಚಿತ್ರಗಳನ್ನ ಕೊಡ್ತೀವಿ. ಅದರ ಕಾಮನ್ ಎಲಿಮೆಂಟ್ ಅಥವಾ ಥೀಮ್ ಅನ್ನ ನೀವು ಗೆಸ್ ಮಾಡಬೇಕು. ನೀವೆಲ್ಲ ಇದನ್ನ ನಿಮ್ಮ ಡಿವಿಷನಲ್ ರೌಂಡ್ ಅಲ್ಲಿ ನೋಡಿದೀರಾ. ಸೊ ಐ ವಿಲ್ ನಾಟ್ ವೇಸ್ಟ್ ಟು ಮಚ್ ಟೈಮ್. ಲೆಟ್ಸ್ ಬಿಗಿನ್. So 4 questions, all on the buzzer, all elements in the question have a common theme answer, plus 10 for a correct answer. ಮುಖ್ಯವಾದದ್ದು -5 incorrect ಆದ ಉತ್ತರಕ್ಕೆ. Yes, right, be careful. Fingers on the buzzer. ಮೊದಲನೇ ಪ್ರಶ್ನೆ ಬರಲಿದೆ. ಕನೆಕ್ಟ್ ಮಾಡಿ ರೌಂಡ್ ಅಲ್ಲಿ 10 ಅಂಕಗಳು ಸರಿಯಾದ ಉತ್ತರಕ್ಕೆ, -5 ತಪ್ಪಾದ ಉತ್ತರಕ್ಕೆ. ಅಕಸ್ಮಾತ್ ಈ ಬಜರ್ ಹೊತ್ತು ತಪ್ಪುತ್ತರ ಕೊಟ್ಟಿದ್ದಲ್ಲಿ ನಾನು ಅದನ್ನ ಪ್ರಶ್ನೆಯನ್ನ ಆಡಿಯನ್ಸ್ ತಗೊಂಡೋಗ್ತೀನಿ. ಇಟ್ ವಿಲ್ ನಾಟ್ ರನ್ ಆನ್ ದ ಪಾಸ್. ಎರಡನೇದು, ಕನೆಕ್ಟ್ ಮಾಡ್ಬೇಕಾದ್ರೆ ಎಲ್ಲ ಥೀಮಿನ ಉತ್ತರವನ್ನ ನೀವು ಹೇಳ್ಬೇಕು. ಒಂದನ್ನ ಮಾತ್ರ ನೀವು ಹೇಳಿದ್ರೆ ಅದು ಕನೆಕ್ಟ್ ಆಗದೆ ಹೋಗ್ಬೋದು. ರೈಟ್, ನೀವು ಅದು ಅಂಡರ್ಲೈನ್ ಥೀಮ್ ಅನ್ನ ನೀವು ಗೆಸ್ ಮಾಡಬೇಕು. ಓಕೆನಾ? ರೈಟ್, ಹುಷಾರು. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಡೈರೆಕ್ಟ್ ಆದ ಕನೆಕ್ಟ್ ನ ಮೊದಲನೇ ಪ್ರಶ್ನೆ ಬರ್ತಿದೆ ಪರದೆ ಮೇಲೆ. ಲುಕ್ ಶಾರ್ಪ್. ಆಲ್ ದ ಬೆಸ್ಟ್. ಇವಾಗ ಪ್ರಶ್ನೆ 1, ಕನೆಕ್ಟ್. ಸೊ ಯಾರು ಉತ್ತರವನ್ನ ಕೊಡೋದಕ್ಕೆ ಹೋಗ್ತಾ ಇಲ್ಲ, ಬಟ್ ನಾನು ಕ್ಲೂ ಅನ್ನ ಕೊಡೋದಕ್ಕೆ ಶುರು ಮಾಡ್ತೀನಿ. ಓ, ಯಾರೊಬ್ರು ಹೋಗಿದ್ದಾರೆ, ಬಜರ್ ಹೊತ್ತಿದ್ದಾರೆ. ಎಸ್, ಗದಗ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಮುರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಅಟಲ್ ಬಿಹಾರಿ, ಇಂದಿರಾ ಗಾಂಧಿ, ಅಂಬೇಡ್ಕರ್. ಜೋರಾದ ಚಪ್ಪಾಳೆ. ವೆರಿ ಗುಡ್ ಆನ್ಸರ್. ವೆರಿ ಗುಡ್ ಆನ್ಸರ್. ಕ್ರೈಸ್ಟ್ ಸ್ಕೂಲ್ಗಳು, ಅದರ ಹೆಸರುಗಳು ಮಹಾನ್ ವ್ಯಕ್ತಿಗಳ ಅವರ ಮೂಲಕ ಅವರನ್ನು ಉತ್ತರ ಕ್ರೈಸ್ಟ್ ಸ್ಕೂಲ್ಗಳು. ಸೊ 10 ಅಂಕಗಳು ಗದಗ್ ಟೀಮಿಗೆ. ವೆರಿ ವೆಲ್ ಡನ್. ರೈಟ್, ನೆಕ್ಸ್ಟ್ ಪ್ರಶ್ನೆ. ಫಿಂಗರ್ಸ್ ಆನ್ ದ ಬಜರ್. ಇವಾಗ ರೈಟ್, ಲಾಸ್ಟ್ ಕ್ವೆಶ್ಚನ್ ಆಫ್ ದ ಕನೆಕ್ಟ್ ರೌಂಡ್ ಕಮಿಂಗ್ ಅಪ್. ಫಿಂಗರ್ಸ್ ಆನ್ ದ ಬಜರ್. ಹ್ಯಾಟ್ರಿಕ್ ಆಗ್ಲೇ ತಗೊಂಡಿದ್ದಾರೆ ಗದಗ್ ಟೀಮ್. ಬೇರೆ ಟೀಮ್ಗಳು ಕಾಂಪಿಟೇಟಿವ್ ಆಗಿ ಕೊಡ್ತೀರಾ ಅಂತ ನಾನು ಭಾವಿಸಿದೀನಿ. ಇವಾಗ ನೆಕ್ಸ್ಟ್ ಪ್ರಶ್ನೆ 4. Official duration 2.5 minutes. ಓಕೆ, ಗದಗ್ ತಿರ್ಗಾ ಹೋಗಿದ್ದೀರಾ. -5 ತಪ್ಪಾದ ಉತ್ತರ ಬಂದಿದೆ. ನಾಡಗೀತೆ ಜನಗಣಮನ. ಹೇಗೆ? ಸಾರಿ, ಜೈ ಭಾರತ ಜನತೆಯ ಧ್ವಜ. ಹೇಗೆ? ಕುವೆಂಪು ಅವ್ರು ಬರ್ದಿರೋದು ಸರ್. ಹಾ, ಮತ್ತೆ ಅಧಿಕೃತವಾಗಿ ಟೈಮ್ ಕೊಟ್ಟಿದ್ದಾರೆ 2.5 ಮಿನಿಟ್ ಅಂತ. ಸೊ ಆ ಕ್ಲೂಗಳಿಂದ ನೀವು ನಾಡಗೀತೆ ಅಂತ ಹೇಳಿದ್ದೀರಾ. ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. ಸೊ ಇವೆಲ್ಲರ ಒಂದು ವಿಚಾರವನ್ನ ನೀವು ನಾಡಗೀತೆಯಲ್ಲಿ ನೋಡಬಹುದು. ಚೈತನ್ಯ, ಪರಮಹಂಸ, ವಿವೇಕಾನಂದ, ಹಾಗೆ ತುಂಗ, ಶರಾವತಿ, ಕಾವೇರಿ, ಹಾಗೆ ಜೋಗ್ಫಾಲ್ ಶರಾವತಿಯಿಂದ ಬಂದಿದ್ದು. ಸೊ ಇದು ಕ್ಲೂ. ಹೊಯ್ಸಳ, ಜನಕ, ತಪಲಿ. ಸೊ ಇದು ನಮ್ಮ ಭಾರತ ಜನನಿಯ ತನುಜಾತೆ. ವೆರಿ ಗುಡ್ ಆನ್ಸರ್. ಜೋರಾದ ಚಪ್ಪಾಳೆ. ಕರೆಕ್ಟ್ ಆದ ಉತ್ತರ. ರೈಟ್, ತಾಯ್ದಪ್ಪ ಹೊಯ್ಸಳ, ಗಾಳಿದ ನಾಡು. ಫೈನ್, ಗುಡ್ ಆನ್ಸರ್. ಸೊ ಆಲ್ಮೋಸ್ಟ್ ಈ ರೌಂಡ್ ಅಲ್ಲಿ ಗದಗ್ ವಾಸ್ ಅನ್ಬೀಟಬಲ್. ಸೊ ಜೋರಾದ ಚಪ್ಪಾಳೆ. ಗದಗ್ ಟೀಮ್ ವೆರಿ ವೆಲ್ ಡನ್. ಎಲ್ಲ ಕನೆಕ್ಷನ್ ಎಲ್ಲ ತಗೊಂಡಿದ್ದೀರಾ. ಇದು ಕರ್ನಾಟಕದ ಸ್ಟೇಟ್ ಆಂಥಮ್. ಇದರೊಂದಿಗೆ ನಮ್ಮ ರೌಂಡ್ ಮುಗಿಸಿದೀವಿ. ನೆಕ್ಸ್ಟ್ ರೌಂಡ್ 3 ಕ್ಲೂಸ್ ರೌಂಡ್ಗೆ ಹೋಗ್ಬೇಕು ಅಂತ. ರೈಟ್, so Rachavara, Dillu, Pagu are all few. The size and shape of this item differ from person to person depending on their post and the work entrusted to them during the Dasara celebrations. What are we referring to? Another prashne. So idu yes, ಜಟ್ಟಿ 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 ಅಂತ ಹೇಳ್ತಾರೆ. ಜಟ್ಟಿ ಅಂದ್ರೆ ಏನಮ್ಮ? ಯುದ್ಧ ಯುದ್ಧ ಕುಸ್ತಿ. ಓಕೆ, ಗುಡ್ ಥಿಂಕಿಂಗ್. ಕುಸ್ತಿ ಅಲ್ಲ. ವೆರಿ ಗಿಲ್ಲು ಮೀಸೆಯಿಂದ ನೀವು ಅದನ್ನ ಗೆಸ್ ಮಾಡಿದ್ದೀರಾ. ವೆರಿ ಗುಡ್ ಥಿಂಕಿಂಗ್. ಅಲ್ಲ. ಎನಿವನ್ ಎಲ್ಸ್? ಇದು ಒಂದು ವೆರೈಟಿ ಆಗಿ ದಸರಾ ಸೆಲೆಬ್ರೇಷನ್ಸ್ ಅಲ್ಲಿ ಒಂದೊಂದು ಪೊಸಿಷನಿಗೂ ಸೆಪರೇಟ್ ಆಗಿ ಕೊಡ್ತಾರೆ. ಇದಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಟರ್ ಟ್ಯಾಗ್ ಕೂಡ ಇದೆ. ಸೊ
ಎಲ್ಲ ಸಮಾರಂಭಗಳಲ್ಲಿ ಸನ್ಮಾನ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ ಇದನ್ನ ಉಪಯೋಗಿಸ್ತೀವಿ. ಸರ್ ಎಸ್, ರುಮಾಲು, ಮೈಸೂರು ರುಮಾಲು. ಮೈಸೂರು ಪೇಟ ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. ಇದು ಮೈಸೂರು ಪೇಟಗಳು. ಸೊ ಮೈಸೂರು ಪೇಟಗಳು ಈ ರೀತಿಯ ಬೇರೆ ಬೇರೆ ಇದಿರುತ್ತೆ. ಸೊ ಗುಡ್ ಆನ್ಸರ್, ಮೈಸೂರು ಪೇಟಗಳು ಕರೆಕ್ಟ್ ಆದ ಉತ್ತರ. ನೆಕ್ಸ್ಟ್ ರೌಂಡ್ 4 3 ಕ್ಲೂಸ್ಗೆ ನಾವು ರೆಡಿ ಆಗಿದ್ದೀವಿ. ಫಿಂಗರ್ಸ್ ಆನ್ ದ ಬಜರ್ಸ್ ಟೀಮ್ಸ್ ಎಲ್ಲ ರೆಡಿನಾ? ಎಸ್, ಓಕೆ. ಸೊ ಈ ರೌಂಡ್ ಅಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 3 ವಿಭಾಗಗಳಿರುತ್ತೆ. ಒಂದೊಂದು ಕ್ಲೂಗೂ ಒಂದೊಂದು ಸ್ಕೋರಿಂಗ್ ಇರುತ್ತೆ. ಸೊ 4 ಪ್ರಶ್ನೆಗಳು, 3 ಭಾಗಗಳು, ಎಲ್ಲ ಬಜರ್ ಮೇಲೆ ಬರುವಂತದ್ದು. ಓನ್ಲಿ 1 ಅಟೆಂಪ್ಟ್ ಪರ್ ಕ್ಲೂ. ಸೊ ಒಂದು ಕ್ಲೂಗೆ ನೀವು ಏನಾರ ಉತ್ತರ ಕೊಟ್ಟಿದ್ದು ತಪ್ಪಾಗಿದ್ದಲ್ಲಿ ನಾನು ನೆಕ್ಸ್ಟ್ ಕ್ಲೂಗೆ ಹೋಗ್ತೀನಿ. ಕರೆಕ್ಟಾ? ರೈಟ್. ಸೊ ಬಿ ಕೇರ್ಫುಲ್. ಕ್ಲೂ 1 ಪ್ಲಸ್ 15 ಮೈನಸ್ 10. ಸೊ ಅಕಸ್ಮಾತ್ ತಪ್ಪು ಬಂದಿದ್ದಲ್ಲಿ ಮೈನಸ್ 10. ಕ್ಲೂ 2 ಪ್ಲಸ್ 10 ಮೈನಸ್ 5. ಕ್ಲೂ 3 ಪ್ಲಸ್ 5, ನೋ ನೆಗೆಟಿವ್ಸ್. ರೈಟ್. ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ. ಫಿಂಗರ್ಸ್ ಆನ್ ದ ಬಜರ್ಸ್ ಟೀಮ್ಸ್. ರೈಟ್, ಎಲ್ಲರಿಗೂ ಗೊತ್ತಾಗಿದೆ. ಪ್ಲಸ್ 15 ಫಸ್ಟ್ ಕ್ಲೂಗೆ, ಮೈನಸ್ 10 ತಪ್ಪಾಗಿದ್ದಲ್ಲಿ, ಸುಳುವು 2 ಪ್ಲಸ್ 10 ಮೈನಸ್ 5, ಸುಳುವು 3 ಪ್ಲಸ್ 5, ನೋ ನೆಗೆಟಿವ್ಸ್. ಗೆಟ್ ರೆಡಿ. ಫಿಂಗರ್ಸ್ ಆನ್ ದ ಬಜರ್. ಮೊದಲನೇ ನಮ್ಮ 3 ಸುಳುವಿನ ಸುತ್ತಿನ ಮೊದಲನೇ ಕ್ಲೂ ಮತ್ತು ಪ್ರಶ್ನೆ ಬರ್ತಿದೆ ಪರದೆ ಮೇಲೆ. ಇವಾಗ ಸಂವಿಧಾನದ ರಚನಾಕಾರರು ಇದನ್ನು ಸಂವಿಧಾನದ ಪಠ್ಯದಲ್ಲಿ ಸೇರಿಸುವುದು ಸೂಕ್ತವೆಂದು ಪರಿಗಣಿಸಲಿಲ್ಲ. ಓಕೆ, somebody has gone for the buzzer. ಕಲಬುರ್ಗಿ ಅವರು ಫಸ್ಟ್ ಹೋಗಿರುವಂತದ್ದು. ಐ ನೀಡ್ ಅನ್ ಆನ್ಸರ್. ಸ್ವರ್ಣ್ ಸಿಂಗ್ ಕಮಿಟಿ ರೆಕಮೆಂಡೇಶನ್ಸ್ ಮೂಲಕ 1976ರಲ್ಲಿ ಇದು ಸೇರ್ಪಡೆಗೊಂಡಿತು. ಓಕೆ, 3 ಕ್ಲೂಸ್ ಬೇಕು, ಒಂದು ಉತ್ತರ. ಪ್ಲಸ್ 15 ಕರೆಕ್ಟ್ ಆದ ಉತ್ತರ, ಮೈನಸ್ 10 ತಪ್ಪಾದ ಉತ್ತರ. ಐ ನೀಡ್ ಅನ್ ಆನ್ಸರ್. Preamble of India. Unfortunately, minus 10. Unfortunately, minus 10. I'll move to the next clue. Fingers on the buzzers. Let's refresh the buzzers. Next clue ಬರ್ತಾ ಇದೆ. Okay, next clue. ಬೇಗ ಹೊಂದಿದ್ದೀರಾ? Okay. So, yes. ಗದಗ್, ನೀವು ನೆಕ್ಸ್ಟ್ ಕ್ಲೂಗೆ ಹೋಗಿರೋದು. ಸೊ ನೀವು ಹೇಳ್ಬೇಕಾಗಿರೋದು ಇದು ಬೇರೆ ಬೇರೆ ದೇಶದ ಕೇಳಿವಿ. ಸೊ ಇದು ಸರ್ಕ್ಯೂಟ್ ಬ್ರೇಕರ್ ಬಜರ್. ಯಾರು ಫಸ್ಟ್ ಓದುತ್ತೀರೋ ಬೇರೆ ಬಜರ್ಸ್ ಆಫ್ ಆಗುತ್ತೆ. ಅವ್ರದ್ದು ಆನ್ ಆಗಿರೋದ್ರಿಂದ ನಿಮ್ದು ಆಫ್ ಆಗುತ್ತೆ. ಯಾರು ಫಸ್ಟ್ ಓದುತ್ತಾರೋ ಅವ್ರು ಮಾತ್ರ ಆನ್ ಆಗುತ್ತೆ. ಎಸ್, ಸೆಕ್ಯುಲರ್ ಅಲ್ಲ. ಮೈನಸ್ 5 ಫಿಂಗರ್ಸ್ ಆನ್ ದ ಬಜರ್. ಸೊ ಇದು ನಿಮ್ ಇಂಪಾರ್ಟೆಂಟ್ ಆಗಿರುವಂತದ್ದು. ಬೇರೆ ಬೇರೆ ಸಂವಿಧಾನಗಳಿಂದ ಈ ಒಂದು ಭಾಗವನ್ನ ರೂಪಿಸಿಕೊಳ್ಳಲಾಗಿತ್ತು. ಹೇಗೆ ಅಂತಂದ್ರೆ ಆರ್ಟಿಕಲ್ 40 ಆಫ್ ದ ವಿಯೆಟ್ನಮೀಸ್ ಕಾನ್ಸ್ಟಿಟ್ಯೂಷನ್ ಪಬ್ಲಿಕ್ ಪ್ರಾಪರ್ಟಿಯನ್ನ ತಮ್ಮದೇ, ಪ್ರತಿಯೊಬ್ಬ ಸಿಟಿಸನ್ ತಮ್ಮದೇ ಅನ್ನೋ ಒಂದು ರೆಸ್ಪೆಕ್ಟ್ ಮತ್ತೆ ಅದನ್ನ ಪ್ರೊಟೆಕ್ಷನ್ ಮಾಡಬೇಕು ಅನ್ನೋದನ್ನ ಅಲ್ಲಿಂದ ತಗೊಳ್ಳಿ. ಆ ತರ. ಸೊ ಲೆಟ್ಸ್ ರಿಫ್ರೆಶ್ ದ ಬಜರ್ಸ್. ನೆಕ್ಸ್ಟ್ ಲಾಸ್ಟ್ ಕ್ಲೂ ಬರ್ತಾ ಇದೆ. ಒರಿಜಿನಲಿ 10 ಇನ್ ನಂಬರ್. ಎಸ್, ಐ ಥಿಂಕ್ ಬೀದರ್ ವಾಸ್ ದ ಫಸ್ಟ್ ಗೋ ಫಾರ್ ಇಟ್. ಎಸ್, ನೀವು ಹೋಗಿದ್ದು secular and socialist. 86th amendment in 2002 they were increased to 11 in the Education. ಒಂದೇ ಒಂದು ಉತ್ತರವನ್ನ ತಗೊಂತೀವಿ. ನೋ Right to ನಾಟ್ ಐ ಮೀನ್ ಮೂರ್ನಾಲ್ಕು ಆನ್ಸರ್ ಹೇಳಕ್ಕಾಗಲ್ಲಪ್ಪ. ಒಂದು ಉತ್ತರ. ಅನ್ಫಾರ್ಚುನೇಟ್ಲಿ ನೋ ನೆಗೆಟಿವ್ಸ್. ಇದರಲ್ಲಿ ನೆಗೆಟಿವ್ ಇಲ್ಲ ಲಾಸ್ಟ್ ಕ್ಲೂ ಅಲ್ಲಿ. ರೈಟ್, ಎನಿವನ್ ಇನ್ ದ ಆಡಿಯನ್ಸ್? ಎಸ್, ಫಂಡಮೆಂಟಲ್ ಡ್ಯೂಟೀಸ್ ಕರೆಕ್ಟ್ ಆದ ಉತ್ತರ. ರೈಟ್, ಫಂಡಮೆಂಟಲ್ ಡ್ಯೂಟೀಸ್ ಕರೆಕ್ಟ್ ಆದ ಉತ್ತರ. ಸೊ ಫಂಡಮೆಂಟಲ್ ಡ್ಯೂಟೀಸ್ ಮೂಲಭೂತ ಕರ್ತವ್ಯಗಳು. ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡ್ವಿ, ಬಟ್ ಮೂಲಭೂತ ಕರ್ತವ್ಯಗಳ ಕೂಡ ಬಹಳ ಮುಖ್ಯವಾದದ್ದು. ಸೊ ಫಂಡಮೆಂಟಲ್ ಡ್ಯೂಟೀಸ್. ಅನ್ಫಾರ್ಚುನೇಟ್ಲಿ ಬಹಳ ಟೀಮ್ಗಳು ಮೈನಸ್ಗಳನ್ನ ತಗೊಂಡ್ವಿ ಈ ರೌಂಡ್ ಅಲ್ಲಿ. ಬಟ್ ಸ್ವಲ್ಪ ಕಾಮ್ ಆಗಿ ಯೋಚನೆ ಮಾಡಿ, ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಳಿ. ಫಿಂಗರ್ಸ್ ಆನ್ ದ ಬಜರ್. ರೈಟ್, ತಿರ್ಗಾ ಎಲ್ಲ ಟೀಮ್ಗಳಿಗೂ ಇದು ಸರ್ಕ್ಯೂಟ್ ಬ್ರೇಕರ್ ಬಜರ್. ಅಂದ್ರೆ ಯಾರು ಫಸ್ಟ್ ಓದುತ್ತಾರೋ ಅವ್ರು ಮಾತ್ರ ಸಿಗ್ಬೇಕು. ಓಕೆ, ನೆಕ್ಸ್ಟ್ ಫಿಂಗರ್ಸ್ ಆನ್ ದ ಬಜರ್. ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ ಪರದೆ ಮೇಲೆ ಇವಾಗ. ರೈಟ್, ಕ್ವೆಶ್ಚನ್ 2. She was born in Karnal, Haryana 1962ರಲ್ಲಿ. Went on to get a BE in aeronautical engineering. Gadag plus 15 minus 10 ತಪ್ಪಾದಿದ್ದಲ್ಲಿ. ಕಲ್ಪನಾ ಚಾವ್ಲಾ ಅಂತ ಹೇಳ್ತಾ ಇದ್ದೀರಾ. ಪ್ಲಸ್ 15
ಕರೆಕ್ಟ್ ಆದ ಉತ್ತರ. ರೈಟ್. ಸೊ +15 ಕರೆಕ್ಟ್ ಆದ ಉತ್ತರ. ಇವರು ಏರೋನಾಟಿಕಲ್ ಇಂಜಿನಿಯರಿಂಗ್ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡ್ತಾರೆ. ಸೊ 1962 ಅಲ್ಲಿ ಅವರು BA ನ ಮುಗಿಸ್ತಾರೆ. ನಮ್ಮ ಭಾರತದ ಫಸ್ಟ್ ವುಮೆನ್ ಆಸ್ಟ್ರೋನಾಟ್, ರೈಟ್, ಕಲ್ಪನಾ ಚಾವ್ಲಾ ಕರೆಕ್ಟ್ ಆದ ಉತ್ತರ. ಗವರ್ಮೆಂಟ್ ಆಫ್ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ಉತ್ತಮ ಸಾಧನೆ ಮಾಡಿದ ಮಹಿಳೆಗೆ ಅವರಿಗೆ ಡಾಕ್ಟರ್ ಕಲ್ಪನಾ ಚಾವ್ಲಾ ಪ್ರಶಸ್ತಿಯನ್ನ ನೀಡಲಾಗಿದೆ. ಸೊ ಶಿ ವಾಸ್ ದ 7 ಆಸ್ಟ್ರೋನಾಟ್ಸ್. ಅನ್ಫಾರ್ಚುನೇಟ್ಲಿ ಸ್ಪೇಸ್ ಶಟಲ್ ಕೊಲಂಬಿಯಾ, ನಾಸಾ ಅವರ ಸ್ಪೇಸ್ ಶಟಲ್ ಕೊಲಂಬಿಯಾ ಡಿಸಾಸ್ಟರ್ ಅಲ್ಲಿ ತೀರೋಗ್ತಾರೆ 2003 ಇದು ಕಲ್ಪನಾ ಚಾವ್ಲಾ. ಬಹಳ ಒಳ್ಳೆಯಾದ ಉತ್ತರ. ಲೆಟ್ಸ್ ರಿಫ್ರೆಶ್ ದ ಬಜರ್. ಸೊ ಗುಡ್ ಆನ್ಸರ್. ಫಿಂಗರ್ಸ್ ಆನ್ ದ ಬಜರ್. ನಮ್ಮ ನೆಕ್ಸ್ಟ್ ಪ್ರಶ್ನೆ 3ನ ಮೊದಲನೇ ಸುಳಿವು ಬರ್ತಾ ಇದೆ ಇವಾಗ. The idea to create it was put forward for the first time by the Indian revolutionary M.N. Roy. Yes, ಎಂ ದಕ್ಷಿಣ ಕನ್ನಡ. M.N. Roy ಅವರು ಫಸ್ಟ್ ಟೈಮ್ ಇಂದ ಮಾಡ್ತಾರೆ. Then it was created in 1946 by the British Cabinet Mission Plan. Yes, ಉತ್ತರ ಬೇಕು ಟೀಮ್. ಬಜರ್ ಅನ್ನು ಒತ್ತಿದ್ದೀರಾ? ಓಕೆ, ಐ ನೀಡ್ ಅನ್ ಆನ್ಸರ್. ಇದು 1946ರಲ್ಲಿ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಯೋಜನೆಯಿಂದ ರಚಿಸಲಾಯಿತು. ಫೆಡರಲಿಸಂ ಅಲ್ಲ. ಸೊ ಲೆಟ್ಸ್ ರಿಫ್ರೆಶ್ ದ ಬಜರ್. ನೆಕ್ಸ್ಟ್ ಕ್ಲೂ ಬರ್ತಾ ಇದೆ. ಫಿಂಗರ್ಸ್ ಆನ್ ದ ಬಜರ್ ಟೀಮ್ಸ್. ಇವಾಗ it consisted of 229 members who came from 12 British Indian provinces, right? ಸಂವಿಧಾನದ ರಚನಾ ಸಮಿತಿ ಅಥವಾ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. ಅದರಲ್ಲಿ 229 ಮೆಂಬರ್ಸ್ ಇದ್ರು. 12 ಬ್ರಿಟಿಷ್ ಇಂಡಿಯನ್ ಪ್ರಾವಿನ್ಸಸ್ ಇಂದ ರೆಪ್ರೆಸೆಂಟೇಷನ್ ಇತ್ತು. 70 ಇಂಡಿವಿಜುವಲ್ಸ್ ಪ್ರಿನ್ಸ್ಲಿ ಸ್ಟೇಟ್ಸ್ ಇಂದ ಮತ್ತು 6 ಮೆಂಬರ್ಸ್ ಬ್ಯಾಕ್ವರ್ಡ್ ಟ್ರೈಬ್ಸ್ ಇಂದ ಕೂಡ ರೆಪ್ರೆಸೆಂಟೇಷನ್ ಮಾಡಿದ್ರು. 9 ಡಿಸೆಂಬರ್ 1946ರಲ್ಲಿ ಫಸ್ಟ್ ಟೈಮ್ 2 ವರ್ಷ 11 ತಿಂಗಳು ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ, ಸಂವಿಧಾನವನ್ನ ಕಂಪ್ಲೀಟ್ ಮಾಡೋದಕ್ಕೆ ಅವರು ಟೈಮನ್ನು ತಗೊತಾರೆ. ಇದು ನಮ್ಮ ಸಂವಿಧಾನದ ಅಥವಾ ಭಾರತ ಸಂವಿಧಾನ ಸಭೆ ಅಥವಾ ಸಂವಿಧಾನದ ರಚನಾ ಸಭೆ. ಐ ಗಿವ್ ಇಟ್ ಟು ಯು. ಸೊ ಗುಡ್ ಆನ್ಸರ್. ನೆಕ್ಸ್ಟ್, ಸೊ ನೀವು ಗೆಸ್ ಮಾಡಿದ್ದು 2ನೇ ಇದರಲ್ಲಿ. ಸೊ +10, ರೈಟ್? +10. ಯಾರು ಉತ್ತರವನ್ನು ಕೊಟ್ಟಿದ್ದು? ಬಾಗಲಕೋಟೆ ಟೀಮಿಗೆ +10, ರೈಟ್? ಓಕೆ, ಕೊನೆಯ 3 ಕ್ಲೂ ರೌಂಡ್ ಬರ್ತಾ ಇದೆ. ಫಿಂಗರ್ಸ್ ಆನ್ ದ ಬಜರ್. ಕ್ವೆಶ್ಚನ್ ನಂಬರ್ 4, ಪ್ರಶ್ನೆ 4. This game is said to have developed among expatriate officers in British India in 1870s and initially named Pune after the city of Pune. ಈ ಆಟವನ್ನು ರೂಪಿಸಿದವರು 1870ರ ದಶಕದಲ್ಲಿ ಭಾರತದಲ್ಲಿದ್ದ ಬ್ರಿಟಿಷ್ ಅಧಿಕಾರಿಗಳು ಅದನ್ನು ಪೂನಾ ಎಂದು ಕರೆಯಲಾಗುತ್ತಿತ್ತು. ಪೂನಾ ನಗರಿಯ ಒಂದು ಹೆಸರಿನಿಂದ. ಓಕೆ, ಯಾರು ಅದಕ್ಕೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಕ್ಲೂ ಬರ್ತಾ ಇದೆ. ಫಿಂಗರ್ಸ್ ಆನ್ ದ ಬಜರ್. ದ ಮಾಡರ್ನ್ ವರ್ಷನ್, ಈ ಆಟದ ಆಧುನಿಕ ಆವೃತ್ತಿ ಇಂಗ್ಲಿಷ್ ಆಟ ಬ್ಯಾಟಲ್ ಡೋರ್ ಇದರಿಂದ ರೂಪಿಸಲಾಗಿದೆ. ಎಸ್, ಐ ನೀಡ್ ಗದಗ್. ನಿಮ್ಮ ಉತ್ತರ ಬೇಕು. ಬಜರ್ ಅನ್ನು ಒತ್ತಿದ್ದೀರಾ. +10 ಕರೆಕ್ಟ್ ಆದ ಉತ್ತರ. -5 ತಪ್ಪಾದ ಉತ್ತರದಲ್ಲಿ. ಎಸ್, ಐ ನೀಡ್ ಅನ್ ಆನ್ಸರ್. ಗದಗ್, ನೀವು ಒತ್ತುಬಿಟ್ಟು ನಂತರ ಟೇಬಲ್ ಟೆನ್ನಿಸ್. -5. Let's refresh the buzzer. Right? Last clue ಬರ್ತಾ ಇದೆ. Fingers on the buzzer. ಇವಾಗ PV ಸಿಂಧು, ಶ್ರೀಕಾಂತ್ ಕಿಡಂಬಿ, ಸೈನಾ ನೇಹ್ವಾಲ್ ಅವರು ಇಲ್ಲಿಂದ ಬಂದಿದ್ದಾರೆ. ಲೆಟ್ಸ್ 1 ನಿಮಿಷ. ಓಕೆ, 1 ನಿಮಿಷ. ರೈಟ್? Okay, let's. Who's gone for the buzzer? No one has gone yet for the buzzer. Okay, iri 1 ನಿಮಿಷ. ನಮ್ಮ ಬಜರ್ಸ್ ರಿಫ್ರೆಶ್ ಆಗಿ ಎಲ್ಲರೂ ಒಂದೇ ಸರಿ ಜಾಮ್ ಮಾಡೋದ್ರಿಂದ ಇದಾಗಿದೆ. ರೈಟ್? ಓಕೆ, ಸೊ ಆಕ್ಚುಲಿ ಬಂದಿದ್ದು ಬೀದರಿಗೆ ಫಸ್ಟು ಅವರು ಅದು ಪಿಕಪ್ ಆಗಿರುವಂಥದ್ದು. ಎಸ್, ಶಟಲ್ ಕಾಕ್. ಐ ಗಿವ್ ಇಟ್ ಯು. ಬ್ಯಾಡ್ಮಿಂಟನ್ ಕರೆಕ್ಟ್ ಆದ ಉತ್ತರ. ಸೊ ಬೀದರ್ ಟೀಮಿಗೆ ಕರೆಕ್ಟ್ ಆದ ಉತ್ತರ ಬಂದಿದ್ದು ಇದು ಬ್ಯಾಡ್ಮಿಂಟನ್. ರೈಟ್? ಬ್ಯಾಡ್ಮಿಂಟನ್ ನ ಮೊದಲು ಪೂನಾ ಅಂತ ಕೂಡ ಕರೀತಿದ್ರು. ಯಾಕಂದ್ರೆ ಬ್ರಿಟಿಷ್ ಅಧಿಕಾರಿಗಳು ಪೂನಾ ಅಲ್ಲಿ ಇದನ್ನ ಫಸ್ಟ್ ಟೈಮ್ ಆಟ ಆಡೋದಕ್ಕೆ ಮಾಡಿದ್ರು ಅಂತ. ರೈಟ್? ಓಕೆ, ಸೊ ಇದರೊಂದಿಗೆ ನಮ್ಮ ಕೊನೆಯ ಅಥವಾ ಪೆನಲ್ಟಿಮೇಟ್ ಸುತ್ತು ಕೂಡ ಮುಗ್ದಿದೆ.
ಸೊ ನಾವು ಇವಾಗ ಆಡಿಯನ್ಸ್ ಪ್ರಶ್ನೆಗಳ ನಂತರ ಕೊನೆ ಬಜರ್ ರೌಂಡಿಗೆ ಹೋಗೋಣ. ನಮ್ಮ ಸ್ಟೇಟ್ ವಿನ್ನರ್ಸ್ ಯಾರು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಸಪ್ರಶ್ನೆ ಕಾರ್ಯಕ್ರಮದ ವಿಜೇತರನ್ನ ನಾವು ಲಾಸ್ಟ್ ರೌಂಡ್ ಇಂದ ಮೂಲಕ ನಾವು ತಿಳ್ಕೋಬಹುದು. 60 ಅಂಕಗಳು, ಯಾವುದೇ ಒಂದು ಟೀಮ್ ಇನ್ನೂ ವಿನ್ ಆಗ್ಬೋದು. ಸೊ ಆಡಿಯನ್ಸ್ ಪ್ರಶ್ನೆಗಳು ಇವಾಗ ಪ್ರೇಕ್ಷಕರ ಪ್ರಶ್ನೆ. ಎಸ್, ಈ ಒಂದು ರಂಕೋಜಿ ದೇವಸ್ಥಾನ ಅಂತ, ಇದು ಬಹಳ ಭಾರತೀಯರು ಅದಕ್ಕೆ ಹೋಗ್ತಾರೆ. ಸೊ ನೀವು ಹೇಳ್ಬೇಕಾಗಿರೋದು, ಈ ರಂಕೋಜಿ ದೇವಸ್ಥಾನಕ್ಕೆ ಯಾಕೆ ಅಷ್ಟೊಂದು ಭಾರತೀಯರು ಹೋಗ್ತಾರೆ ಅಂತ. ಎಸ್, ಕಾಳಿ ಮಂದಿರ್ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಇದು ಸುಭಾಷ್ ಚಂದ್ರ ಬೋಸ್ ಆಶೀಸ್ ಇಟ್ಟಿರೋ ಜಾಗ. ಓಕೆ, ಸೊ ಅಲ್ಲಿಂದ ಒಂದು ಉತ್ತರ ಕೂಡ ಬಂತು. ಇಲ್ಲಿ ಮಕ್ಕಳು ಕೂಡ ಇಲ್ಲಿ ಉತ್ತರ ಹೇಳಿದ್ದಾರೆ. ಸೊ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಅಸ್ಥಿ ಇರುವಂತದ್ದು, ಹಾಗೆ ಅವರ ಸಮಾಧಿ ಕೂಡ ಅಂತ ಅಲ್ಲಿ ಅದ್ ಭಾವನೆ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಅಲ್ಲಿಗೆ ಜನ ಅಲ್ಲಿಗೆ ಹೋಗೋದು, ಅವರಿಗೆ ಅಲ್ಲಿ ಒಂದು ಗೌರವವನ್ನ ಅವ್ರು ಕೊಡಬೇಕು ಅನ್ನೋದಕ್ಕೆ. ಸೊ ನೆಕ್ಸ್ಟ್ ಪ್ರಶ್ನೆ ನಿಮಗೆ ಎಲ್ಲರಿಗೂ ರೈಟ್. ಸೊ ಇತ್ತೀಚೆಗೆ ಒಬ್ಬ ಫೇಮಸ್ ಲಾಯರ್, ಜ್ಯೂರಿಸ್ಟ್ ಫಾಲಿಯಸ್ ನರಿಮನ್ ಅವರು ತೀರ್ಕೊಳ್ತಾರೆ. ಅವರು ಆಲ್ಮೋಸ್ಟ್ 94 ಇಯರ್ಸ್ ಆಗಿದ್ರು. ಕರ್ನಾಟಕ ಸರ್ಕಾರ ಒಂದು ಕೆನಾಲ್ ಅನ್ನ ಅವರ ಒಂದು ಗೌರವಾರ್ಥವಾಗಿ ನೇಮಕ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಅನ್ನ ಇಟ್ಟಿದ್ದಾರೆ. ನೀವು ಹೇಳಬೇಕಾಗಿರುವಂತದ್ದು, ಫಾಲಿಯಸ್ ನರಿಮನ್ ಅವರು ಯಾವ ಒಂದು ಸಂವಿಧಾನದ ಒಂದು ವಿಷಯದಲ್ಲಿ ಕರ್ನಾಟಕವನ್ನ ಸತತವಾಗಿ 10 ವರ್ಷ ಅವರು ರೆಪ್ರೆಸೆಂಟ್ ಮಾಡಿದ್ರು ಅನ್ನೋದು. ಓಕೆ, ಎಸ್, ಕೊನೆಯಲ್ಲಿ ಯಾರು? ಓಕೆ, ನಿಮ್ಗೆ ಕಾವೇರಿ ರಿವರ್ ವಾಟರ್ ಡಿಸ್ಪ್ಯೂಟ್ ಅಥವಾ ಟ್ರೈಬ್ಯುನಲ್ ಅಲ್ಲಿ ನಮ್ಮ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿದ ಆ ಫೇಮಸ್ ಲಾಯರ್ ಫಾಲಿಯಸ್ ನರಿಮನ್. ವೆರಿ ಗುಡ್ ಆನ್ಸರ್. ಸೊ ಅವರು ಬಹಳ ಅಡ್ವೈಸರ್ ಕೂಡ ಆಗಿದ್ರು, ಮತ್ತೆ ರೆಪ್ರೆಸೆಂಟ್ ಕೂಡ ಮಾಡಿದ್ರು ಕಾವೇರಿ ರಿವರ್ ವಾಟರ್ ಡಿಸ್ಪ್ಯೂಟ್. ಕರೆಕ್ಟ್ ಆದ ಉತ್ತರ. ನೆಕ್ಸ್ಟ್ ನಮ್ಮ ಬಜರ್ ರೌಂಡಿಗೆ ರೆಡಿ ಆಗಿದ್ದೀವಿ. ಲೆಟ್ಸ್ ರಿಫ್ರೆಶ್ ದ ಬಜರ್ಸ್. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗುವ. ಸ್ಕೋರ್ಸ್. ಸೊ ಕೊನೆಗೆ ಸ್ಕೋರ್ಸ್ಗೆ ಹೋಗಿ ಫೈನಲ್ ಆಗಿ ನಾವು ಇದನ್ನ ಮಾಡುವ. ರೈಟ್. ಸೊ 4 ಸುತ್ತುಗಳ ನಂತರ ನಮ್ಮ ಸ್ಟೇಟ್ ಫೈನಲಿನ ಸ್ಕೋರ್ ಕಾರ್ಡ್ ಈ ರೀತಿಯಲ್ಲಿ ಇರುತ್ತೆ. ಕಲಬುರಗಿ 30 ಅಂಕಗಳು, ಜೋರಾದ ಚಪ್ಪಾಳೆ. ಬೀದರ್ 35 ಅಂಕ, ಮೈಸೂರು 30 ಅಂಕ. ದಕ್ಷಿಣ ಕನ್ನಡ ಒಂದು ರಿಸ್ಕ್ ಅನ್ನ ತಗೊಂಡು ಮೈನಸ್ ನಲ್ಲಿ ಬೇಜಾರು ಮಾಡ್ಕೋಬೇಡಿ, ಇನ್ನ 60 ಅಂಕಗಳು ಇದೆ ನಿಮ್ಮ ಕೈಯಲ್ಲಿ. ರಾಮನಗರ 10 ಅಂಕ, ದಾವಣಗೆರೆ 30 ಅಂಕ. ಗದಗ್ ಈ ಬಜರ್ ರೌಂಡ್ ಅಲ್ಲಿ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿ 70 ಅಂಕಗಳಲ್ಲಿದ್ದಾರೆ. ಬಾಗಲಕೋಟೆ 40 ಅಂಕಗಳಲ್ಲಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಆಲ್ ಆಫ್ ಯು. ನೆಕ್ಸ್ಟ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ರೌಂಡ್. ಈ ಫೈನಲ್ ಸುತ್ತು ಬಜರ್ ಸುತ್ತಾಗಿರುತ್ತೆ. ಇದರಲ್ಲಿ 6 ಪ್ರಶ್ನೆಗಳು +10 ಕರೆಕ್ಟ್ ಆದ ಉತ್ತರಕ್ಕೆ, -10 ತಪ್ಪಾದ ಉತ್ತರಕ್ಕೆ. ಆಲ್ ಕ್ವೆಶ್ಚನ್ಸ್ ವಿಲ್ ಅಪಿಯರ್ ಆನ್ ದ ಸ್ಕ್ರೀನ್. ರೈಟ್, ಫಿಂಗರ್ಸ್ ಆನ್ ದ ಬಜರ್. 6 ಪ್ರಶ್ನೆಗಳು ಎಲ್ಲ ತಂಡಗಳಿಗೂ ಸೀಮಿತವಾಗಿರುತ್ತೆ. ಸರಿಯಾದ ಉತ್ತರಕ್ಕೆ 10 ಅಂಕ, ತಪ್ಪಾದ ಉತ್ತರಕ್ಕೆ -10. ಎಲ್ಲ ಪ್ರಶ್ನೆಗಳು ಸ್ಕ್ರೀನ್ ಮೇಲೆ ಬರುತ್ತೆ. ಆಲ್ ದ ವೆರಿ ಬೆಸ್ಟ್. ಮೇ ದ ಬೆಸ್ಟ್ ಆಫ್ ಯು ವಿನ್ ದ ಕ್ವಿಜ್. ಮೊದಲನೇ ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ. ಫಿಂಗರ್ಸ್ ಆನ್ ದ ಬಜರ್. ಇವಾಗ 2004ರಲ್ಲಿ ಬೋಡೋ, ದೋಗ್ರಿ, ಮೈಥಿಲಿ, ಸಂತಾಲಿ 8 ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಗೆ ಆಡ್ ಮಾಡಿ ಇವಾಗ 22 ಇದೆ. ಏನದು? ಶೆಡ್ಯೂಲ್ಸ್ 22 ಇರುವಂತದ್ದು. ಪಾಸ್. ಅನ್ಫಾರ್ಚುನೇಟ್ಲಿ -10. ಮೈಸೂರು ಟೆನ್ಷನ್ಗೆ ಹೋಗಿ ಇದಾದ್ರಿ. ನಾನು ಅಂದಿದ್ದು ಬೋಡೋ, ದೋಗ್ರಿ, ಮೈಥಿಲಿ ಇವೆಲ್ಲ ಆಡ್ ಆಯ್ತು 8 ಶೆಡ್ಯೂಲ್ಗೆ. ಕೊನೆಗೆ ಇದು ಆಡ್ ಆಗಿದ ನಂತರ 27 ಆಯ್ತು. ಏನೋ ಅದೇನದು ಅನ್ನೋದು ಪ್ರಶ್ನೆ ಆಗಿತ್ತು. ಅನ್ಫಾರ್ಚುನೇಟ್ಲಿ -10. ಸೊ ಆಡಿಯನ್ಸ್. ಈ ಕಡೆ ಹೇಳಿ. ಎಸ್, ಅಬ್ಸಲ್ಯೂಟ್ಲಿ ರೈಟ್. ಅಫಿಷಿಯಲ್ ಲ್ಯಾಂಗ್ವೇಜಸ್ ಕರೆಕ್ಟ್ ಆದ ಉತ್ತರ. ಭಾರತದ ಅಧಿಕೃತ ಭಾಷೆಗಳು ಕರೆಕ್ಟ್ ಆದ ಉತ್ತರ. ಗುಡ್. ನಿಮಗೆ ಒಂದು ಆಡಿಯನ್ಸ್ ಪ್ರೈಸ್ ಇರುತ್ತೆ. ರೈಟ್. ಸೊ ನನಗೆ ಬೇಕಾಗಿದ್ದು ಭಾರತದ ಅಧಿಕೃತ ಭಾಷೆಗಳು. ಓಕೆ, ಸೊ ಡೋಂಟ್ ವರಿ. ಫಿಂಗರ್ಸ್ ಆನ್ ದ ಬಜರ್. ಸೊ ಈ ಒಂದು ಉದ್ದೇಶ ಕಲಿಯುವಿಕೆ. ಸೊ
ತಪ್ಪಾಗಿರ್ಬೋದು, ಉತ್ತರ ಸರಿಯಾಗಿರ್ಬೋದು, ಬಟ್ ಕಲ್ತಿದೀವಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಬೇಕು. ಫಿಂಗರ್ಸ್ ಆನ್ ದ ಬಜರ್. ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ. ನಾವು ರಿಪಬ್ಲಿಕ್ ಡೇ 2024 ಫ್ಲವರ್ ಶೋ ಲಾಲ್ಬಾಗಿನಲ್ಲಿ ಸೋಷಿಯಲ್ ಫೇಮಸ್ ಸಮಾಜ ಸುಧಾಕರನನ್ನು ಆಧರಿಸಿ ಒಂದು ಫ್ಲವರ್ ಶೋನ ಮಾಡಿದ್ರು. ನೀವ್ ಹೇಳ್ಬೇಕಾಗಿರೋದು, ಓಕೆ ಇರಿ, 1 ನಿಮಿಷ, ಬಜರ್ಸ್ ಒಂದೇ ನಿಮಿಷ, ರೀಸೆಟ್ ಆಗ್ತಾ ಇದೆ ಬಜರ್ಸ್, 1 ನಿಮಿಷ. ಓಕೆ, ಎಸ್, ಗದಗ್ ಟೀಮ್ ಫಾಸ್ಟೆಸ್ಟ್ ಫಿಂಗರ್ಸ್ ವರ್ಡ್. ಅನುಭವ ಮಂಟಪ, ಬಸವೇಶ್ವರ. ಬಸವೇಶ್ವರ ಕರೆಕ್ಟ್ ಆದ ಉತ್ತರ. ಎಸ್, ಸೊ ನಮ್ಮ ಫ್ಲವರ್ ಶೋ 2024 ಫ್ಲವರ್ ಶೋ ಲಾಲ್ಬಾಗ್ನಲ್ಲಿ ನಡೆದಿದ್ದ ಫ್ಲವರ್ ಶೋ ಒಂದು ಮುಖ್ಯ ಸ್ಮಾರಕವಾಗಿ ಮಾಡಿದ್ದು ಏನಂತಂದ್ರೆ ಬಸವಣ್ಣವರ ಮೇಲೆ ಆಧಾರಿತವಾಗಿತ್ತು. ಸೊ ಅಲ್ಲಿ ನೀವು ನೋಡ್ಬೋದು, ಅನುಭವ ಮಂಟಪ ಕೂಡ ನೀವು ಕಾಣಿಸುತ್ತೆ. ಸೊ ಕರೆಕ್ಟ್ ಆದ ಉತ್ತರ ಬಸವಣ್ಣ. ಸೊ ಅದರಿಂದ 10 ಅಂಕಗಳನ್ನ ಗಳಿಸಿರುವುದು ಗದಗ್ ಟೀಮ್. ಲಾಸ್ಟ್ -5 ಅನ್ನ ತಗೊಂಡಿದ್ರು, ಇವಾಗ +10 ಅನ್ನ ತಗೊಂಡಿದ್ದಾರೆ. ಗುಡ್ ಗೋಯಿಂಗ್. ಫಿಂಗರ್ಸ್ ಆನ್ ದ ಬಜರ್ಸ್. ನೆಕ್ಸ್ಟ್ ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ. ಬಿ ರೆಡಿ. ಇವಾಗ ಪ್ರಶ್ನೆ 3. ಭಾರತೀಯ ರಾಷ್ಟ್ರೀಯ ಸೇನೆ ಅಥವಾ ಇಂಡಿಯನ್ ನ್ಯಾಷನಲ್ ಆರ್ಮಿ ಈ ಮೊಕದ್ದಮೆಗಳು ಬಹುಶಃ 20ನೇ ಶತಮಾನದಲ್ಲಿ ಭಾರತದಲ್ಲಿ ಹೆಚ್ಚು ಪ್ರಚಾರಗೊಂಡು ಮೊಕದ್ದಮೆಗಳಾಗಿವೆ. INA ಅಧಿಕಾರಿಗಳು ಜವಾಹರ್ಲಾಲ್ ನೆಹರು, ಅಸಫ್ ಅಲಿ ಮತ್ತು ಭುಲಾಬಾಯಿ ದೇಸಾಯಿ ಸೇರಿದಂತೆ ಭಾರತೀಯ ಕಾನೂನು ಪ್ರತಿಭೆಗಳ ಅತ್ಯುತ್ತಮದಿಂದ ಈ ಒಂದು ಡಿಫೆನ್ಸ್ ಅನ್ನ ಕೊಡಲಾಗಿತ್ತು. ಯಾವ ಅತ್ಯಂತ ಸಾಂಕೇತಿಕ ಸ್ಥಳದಲ್ಲಿ ಈ ಒಂದು ಮೊಕದ್ದಮೆಗಳನ್ನು ನಡೆಸಲಾಯಿತು? ಸೊ INA ಟ್ರಯಲ್ಸ್ ಅನ್ನೋದು ಬಹಳ ಫೇಮಸ್ ಟ್ರಯಲ್ಸ್ ಆಯಿತು. ಅದರಲ್ಲಿ ಜವಾಹರ್ಲಾಲ್ ನೆಹರು, ಅಸಫ್ ಅಲಿ ಮತ್ತು ಭುಲಾಬಾಯಿ ದೇಸಾಯಿ ಇವರೆಲ್ಲರೂ ಡಿಫೆನ್ಸ್ ಅಟರ್ನೀಸ್ ಆಗಿ ಲಾ ಅಲ್ಲಿ ಅವ್ರು ಹೋಗಿ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾರೆ. ನೀವು ಹೇಳ್ಬೇಕಾಗಿರುವಂಥದ್ದು, ಯಾವ ಜಾಗದಲ್ಲಿ, ಫೇಮಸ್ ಜಾಗದಲ್ಲಿ ಈ ಒಂದು INA ಟ್ರಯಲ್ಸ್ ನಡೀತು ಅಂತ. ನಿಮಗೆ ಕ್ಲೂ ಇರುವಂತದ್ದು 500 ರೂಪಾಯಿ ನೋಟು. ಎಸ್, ರೆಡ್ ಫೋರ್ಟ್ ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. ಕೆಂಪು ಕೋಟೆ, ರೆಡ್ ಫೋರ್ಟ್. ಸೊ ನೀವು 500 ರೂಪಾಯಿ ನೋಟ್ ನಾವು ಕೊಟ್ಟಿದ್ದೆ, ಯಾಕೆಂದ್ರೆ 500 ರೂಪಾಯಿ ಹಿಂದೆ ಇರುವಂತದ್ದು ರೆಡ್ ಫೋರ್ಟ್, ರೈಟ್? ಸೊ ಅಲ್ಲಿ INA ಟ್ರಯಲ್ಸ್ ನಡೆದಿದ್ದು. ದೀಸ್ ಟ್ರಯಲ್ಸ್ ಆರ್ ನೋನ್ ಆಸ್ ದ ರೆಡ್ ಫೋರ್ಟ್ ಟ್ರಯಲ್ಸ್ ಕೂಡ. ಸೊ ಗುಡ್ ಆನ್ಸರ್. ಸೊ ಮೈಸೂರು 10 ಅಂಕಗಳು. ವೆರಿ ವೆಲ್ ಡನ್. ನೆಕ್ಸ್ಟ್ ಪ್ರಶ್ನೆ ಟೀಮ್ ದಾವಣಗೆರೆ, ನೀವು ಬಜರ್ ನ ಓದ್ಬಿಟ್ಟಿದ್ದೀರಾ, ರೈಟ್? ಸೊ ಲೆಟ್ಸ್ ರಿಫ್ರೆಶ್ ದ ಬಜರ್ಸ್. ಇನ್ನ ಪ್ರಶ್ನೆ ಬಂದಿಲ್ಲ, ಅದರಿಂದ ಲೆಟ್ ಇಟ್ ಗೋ. ಫಿಂಗರ್ಸ್ ಆನ್ ದ ಬಜರ್. ಲಾಸ್ಟ್ 2 ಪ್ರಶ್ನೆಗಳು ಬರ್ತಾ ಇದೆ. ಆನ್ ದ ಬಜರ್. 4ನೇ ಪ್ರಶ್ನೆ ಪರದೆ ಮೇಲೆ. ಇವಾಗ ಲಿರಿಸಿಸ್ಟ್ ಗುಲ್ಜಾರ್ ಮತ್ತು ಸಾಂಸ್ಕೃತ್ ಸ್ಕಾಲರ್ ರಾಮಭದ್ರಾಚಾರ್ಯ ಅವರಿಗೆ ಒಂದು ಫೇಮಸ್ ಅವಾರ್ಡ್ ಅನ್ನ ರೀಸೆಂಟ್ ಆಗಿ ಕೊಡಲಾಯಿತು. ಜ್ಞಾನಪೀಠ ಪ್ರಶಸ್ತಿ. ಈ ವರ್ಷದ ಜ್ಞಾನಪೀಠ ಪ್ರಶಸ್ತಿಯನ್ನ ಅವರಿಗೆ ಕೊಡಲಾಗಿತ್ತು. ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. ಸೊ ಇದು ಜ್ಞಾನಪೀಠ ಪ್ರಶಸ್ತಿ. ಗುಡ್ ಆನ್ಸರ್. ಲೆಟ್ಸ್ ರಿಫ್ರೆಶ್ ದ ಬಜರ್ಸ್. ಲಾಸ್ಟ್ 2 questions left. Question number 5 coming up on the screen. So 10 ಅಂಕಗಳು ದಕ್ಷಿಣ ಕನ್ನಡಕ್ಕೆ. ಗುಡ್ ಗೋಯಿಂಗ್. ನೆಕ್ಸ್ಟ್ ಪ್ರಶ್ನೆ ಬರ್ತಿದೆ ಪರದೆ ಮೇಲೆ. ಇವಾಗ ಪ್ರಶ್ನೆ 5. Artist Sudarshan Patnaik created the sand sculpture to raise awareness about which democratic right of every citizen? Okay, yes Iluvala. Election. I will give it to you. Election ಅಥವಾ voting. ನೀವು ಅಲ್ಲಿ voting machine ಕೂಡ ನೀವು ನೋಡಬಹುದು. Voting ಅಥವಾ election, I'll give it to you. +10 ಕರೆಕ್ಟ್ ಆದ ಉತ್ತರ. ಸೊ voting ಕರೆಕ್ಟ್ ಆದ ಉತ್ತರ. ಎಸ್. ಸೊ ಟೀಮ್ಸ್ ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ. ಎಷ್ಟು ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ. ಗುಡ್ 10 ಪಾಯಿಂಟ್ಸ್. ಇದರೊಂದಿಗೆ ನಮ್ಮ ಕೊನೆಯ ಪ್ರಶ್ನೆಯನ್ನ ಕೇಳುವ ಸಮಯ ಬಂದಿದೆ. ಕೊನೆಯ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಾವೊಂದು ಎಲ್ಲ ಅಧ್ಯಾಪಕರು, ನಮ್ಮ ಕ್ರೈಸ್ ಸಂಸ್ಥೆಯಿಂದ ಸಪೋರ್ಟ್ ಕೊಟ್ಟಿರುವ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಗವರ್ಮೆಂಟ್ ಅವರು ಮತ್ತು ಸೆಂಟರ್ ಫಾರ್ ಲಾ ಅಂಡ್ ಪಾಲಿಸಿ ರಿಸರ್ಚ್, ನಾಲೆಜ್ ಪಾರ್ಟ್ನರ್ಸ್, ಇವರೆಲ್ಲರಿಗೂ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡೋಣ. ಸೊ ರಾಜ್ಯದ ಎಷ್ಟೊಂದು ಮಕ್ಕಳಿಗೆ ಈ ಒಂದು ರಸಪ್ರಶ್ನೆ ಮುಟ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್
ಇದರಲ್ಲಿ ಒಂದು ಟೀಮ್ ವಿನ್ ಆಗ್ಬೋದು, ಇನ್ನೊಂದು ಟೀಮ್ ಸ್ವಲ್ಪದಲ್ಲಿ ಮಿಸ್ ಆಗ್ಬೋದು, ಬಟ್ ಎಲ್ಲರೂ ಬಹಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಸೊ ನಮ್ಮ ಫೈನಲಿಸ್ಟ್ ತಂಡಗಳಿಗೆ ಒಂದು ಜೋರಾದ ಚಪ್ಪಾಳೆ. ರೈಟ್, ಸೊ ಆಲ್ ದ ವೆರಿ ಬೆಸ್ಟ್. ಕೊನೆಯ ಪ್ರಶ್ನೆ ಪರದೆ ಮೇಲೆ ಬರ್ತಾ ಇದೆ. ನಾವು ಪ್ರಶ್ನೆ 6, ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಮೇರಿಲ್ಯಾಂಡ್ ವಾಷಿಂಗ್ಟನ್ DC ಯಲ್ಲಿ ಇನಾಗ್ರೇಟ್ ಮಾಡಲಾಗಿತ್ತು. ಯಾವ ಭಾರತ ರತ್ನ ಪ್ರಶಸ್ತಿಯನ್ನ ಅವರು 1990ರಲ್ಲಿ ಸ್ವೀಕರಿಸ್ತಾರೆ? ಯಾರ ಮೇಲೆ ಈ ಪ್ರತಿಮೆ ಇದೆ ಅನ್ನೋದು ಪ್ರಶ್ನೆ. ಎಸ್, ಆಕ್ಚುಲಿ ದಾವಣಗೆರೆ ಫಸ್ಟ್ ಬಜರ್ ಹೊತ್ತು ಅದು ಲೈಟ್ ಆನ್ ಆಗಿದೆ. ದಾವಣಗೆರೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಎಸ್, ಸರ್ದಾರ್ ವಲ್ಲಭಾಯ್ ಪಟೇಲ್. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ವಾಷಿಂಗ್ಟನ್ DC ಯಲ್ಲಿರೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದಲ್ಲ. ಅನ್ಫಾರ್ಚುನೇಟ್ಲಿ -10. ಸೊ ಹಾರ್ಡ್ ಲಾಕ್ ದಾವಣಗೆರೆ ಟೀಮ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದಲ್ಲ, ಅದು ಸ್ಟ್ಯಾಚ್ಯೂ ಆಫ್ ಯೂನಿಟಿ. ರೈಟ್, ಸೊ ಅದಲ್ಲ. ಆಡಿಯನ್ಸ್ ಮೆಂಬರ್ಸ್, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. ಸೊ ಆಡಿಯನ್ಸ್ ಮೆಂಬರ್ಗೆ ಜೋರಾದ ಚಪ್ಪಾಳೆ. ಡಾಕ್ಟರ್ B.R. ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು. ಇದು ವಾಷಿಂಗ್ಟನ್ DC ಇಂದ ಬಹಳ ಸ್ವಲ್ಪ ಸಮೀಪದಲ್ಲೇ ಇರುವಂತದ್ದು. ಒನ್ ಆಫ್ ದ ಹೈಯೆಸ್ಟ್ ಸ್ಟ್ಯಾಚ್ಯೂ ಆಫ್ ಡಾಕ್ಟರ್ B.R. ಅಂಬೇಡ್ಕರ್ ಔಟ್ಸೈಡ್ ಆಫ್ ಇಂಡಿಯಾ. ಸೊ ಔಟ್ಸೈಡ್ ಆಫ್ ಇಂಡಿಯಾ, ಸೊ ಇದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ. ಸೊ ಈ ಒಂದು ಉತ್ತರದಿಂದ ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಸಂವಿಧಾನ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಸೊ ಎಲ್ಲ ಟೀಮ್ಗಳಿಗೆ ಒಂದು ಜೋರಾದ ಚಪ್ಪಾಳೆ. ನಮ್ಮ ಫೈನಲ್ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಎಲ್ಲ ಮಕ್ಕಳಿಗೆ ಪ್ರಶಸ್ತಿಯನ್ನ ಒಂದು ವ್ಯಾಲಿಡಿಕ್ಟರಿ ಫಂಕ್ಷನ್ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಗಣ್ಯರೊಂದಿಗೆ ಅವರಿಗೆ ಕೊಡಲಾಗುತ್ತೆ. ಸೊ ಬಟ್ ಸ್ಕೋರ್ಸ್ ನಾವು ಹೀಗೆ ಅನೌನ್ಸ್ ಮಾಡ್ತೀವಿ. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಸೊ ನಾವು ರೆಡಿ ಆಗಿದ್ದೀವಿ ಅಂತ ಭಾವಿಸ್ತಿದ್ದೀವಿ. ಸೊ ಆರ್ ವಿ ರೆಡಿ ವಿತ್ ಸ್ಕೋರ್ಸ್? ಓಕೆ, ರೈಟ್. ಆಕ್ಚುಲಿ ಇನ್ನೊಂದು ಆಡಿಯನ್ಸ್ ಪ್ರಶ್ನೆ ಇದೆ, ಬಟ್ ಆರ್ ವಿ ಗುಡ್? ಓಕೆ, ಯಾವ ತಂಡ ಇದರಲ್ಲಿದೆ ಅನ್ನೋದಕ್ಕೆ ಆಕ್ಚುಲಿ ಇಲ್ಲ ಅಂತಂದ್ರೆ ಅದು ಆರ್ ವಿ ರೆಡಿ? ಸ್ಕೋರ್ಸ್ ರೈಟ್. ಶಿಫ್ಟ್ ಸ್ಕ್ರೀನ್. ರೈಟ್, ಸೊ ಜೋರಾದ ಚಪ್ಪಾಳೆ. ಕಲಬುರಗಿ ತಂಡ 30 ಅಂಕಗಳು, ಬೀದರ್ 35 ಅಂಕ, ಮೈಸೂರು 40 ಅಂಕ, ದಕ್ಷಿಣ ಕನ್ನಡ ಒಂದು ಸ್ವಲ್ಪ ಪಾಯಿಂಟ್ಸ್ ತಗೊಂಡ್ರು, ಒಂದು ಸ್ವಲ್ಪ ಪಾಯಿಂಟ್ಸ್ ಮಿಸ್ ಮಾಡಿಕೊಂಡ್ರು. ಬಟ್ ಡೋಂಟ್ ವರಿ, ಯು ಹ್ಯಾವ್ ಡನ್ ವೆರಿ ವೆಲ್. ರಾಮನಗರ ಟೀಮ್ 10 ಅಂಕ, ದಾವಣಗೆರೆ ಟೀಮ್ 20 ಅಂಕ, ಗದಗ್ ಒಳ್ಳೆ ಬಜರ್ ರೌಂಡ್ ಅಲ್ಲಿ ಬಹಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ 80 ಅಂಕಗಳನ್ನ ಗಳಿಸಿದ್ದಾರೆ. ಬಾಗಲಕೋಟೆ ಟೀಮ್ 40 ಅಂಕಗಳಲ್ಲಿದ್ದಾರೆ. ಸೊ ಇವಾಗ 2ನೇ ಸ್ಥಾನಕ್ಕೆ ಮತ್ತೆ 3ನೇ ಸ್ಥಾನಕ್ಕೆ ಇರುವ ಒಂದು ಪೈಪೋಟಿ ಮೈಸೂರು ಮತ್ತು ಬಾಗಲಕೋಟೆ. ಸೊ ಮೈಸೂರು ಮತ್ತೆ ಬಾಗಲಕೋಟೆ ನಿಮ್ಮಿಬ್ಬರಿಗೆ ಮಾತ್ರ ನಾನು ಟೈ ಬ್ರೇಕರ್ ಕ್ವೆಶ್ಚನ್ ನಡೆಸ್ತೀನಿ. ಬಜರ್ ಮೇಲೆ ಇರುತ್ತೆ. ಕರೆಕ್ಟ್ ಆಗಿ ಒತ್ತು ಕರೆಕ್ಟ್ ಉತ್ತರ ಬಂದ್ರೆ ಅವರು ತಪ್ಪು ಉತ್ತರ ಕೊಟ್ಟಿದ್ದಲ್ಲಿ ಬೇರೆ ಟೀಮ್ ಇದು ತಗೋತಾರೆ. ಓಕೆನಾ? ಓಕೆ. ಸೊ ಬರೀ ಇವ್ರಿಗೆ ಮಾತ್ರ ಮುಕ್ತವಾಗಿರುತ್ತೆ. ಬೇರೆ ಟೀಮ್ಸ್ಗಳು ಆದಷ್ಟು ಬಜರ್ ಅನ್ನ ಒತ್ತಬೇಡಿ. ರೈಟ್, ಬಾಗಲಕೋಟೆ ಮತ್ತು ಮೈಸೂರು ಫಸ್ಟ್ ಬಜರ್ ಅನ್ನ ಟೆಸ್ಟ್ ಮಾಡುವ. ಬಾಗಲಕೋಟೆ ಟೀಮ್ ಪ್ರೆಸ್ ಮಾಡಿ ತಮ್ಮ ಬಜರ್ ನ. ವರ್ಕ್ ಆಗ್ತಾ ಇದೆ. ಮೈಸೂರು ಲೆಟ್ಸ್ ವರ್ಕ್ ಆಗ್ತಾ ಇದೆ. ಓಕೆ, ಫಿಂಗರ್ಸ್ ಆನ್ ದ ಬಜರ್. ಯಾವ ಮಹಾನ್ ವ್ಯಕ್ತಿ ಈ ಫೇಮಸ್ ಕೋಟ್ ಅನ್ನ ಕೊಡ್ತಾರೆ? ರೈಟ್, ಯಾವ ಮಹಾನ್ ವ್ಯಕ್ತಿ ಈ ಫೇಮಸ್, ನಾನು ಓರಲ್ ಕ್ವೆಶ್ಚನ್ ನಾನೇ ಕೇಳ್ತಿರುವಂಥದ್ದು. US ದೇಶದ ಮಾಜಿ ಅಧ್ಯಕ್ಷರಾದ ಇವರು ಈ ರೀತಿ ಹೇಳಿದ್ದಾರೆ. ಯಾರವರು? ಡೆಮಾಕ್ರಸಿ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಅಬ್ರಹಾಂ ಲಿಂಕನ್ ಕರೆಕ್ಟ್ ಆದ ಉತ್ತರ. ಕರೆಕ್ಟ್ ಆದ ಉತ್ತರ. 8 ಲಕ್ಷ ಜೋರಾದ ಚಪ್ಪಾಳೆ ನಮ್ಮ ಮೈಸೂರು ತಂಡಕ್ಕೆ. ಬಹಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಇದು ಅಬ್ರಹಾಂ ಲಿಂಕನ್, ಬಾಗಲಕೋಟೆ ಟೀಮ್. ವೆರಿ ಗುಡ್ ಆನ್ಸರ್. ಅದು ಅಬ್ರಹಾಂ ಲಿಂಕನ್. ಸೊ ಬೇಜಾರು ಮಾಡ್ಕೋಬೇಡಿ, ಬಟ್ ವೆರಿ ಗುಡ್ ಪರ್ಫಾರ್ಮ್. ಸೊ ಎಲ್ಲ ಫೈನಲಿಸ್ಟ್ ತಂಡಗಳಿಗೆ ಒಂದು ಜೋರಾದ ಚಪ್ಪಾಳೆನ ಕೊಡೋಣ.
ರೈಟ್. ಸೊ ಎರಡನೇ ಸ್ಥಾನದಲ್ಲಿದ್ದಾರೆ ಬಾಗಲ್ಕೋಟ್ TBRARS ಕುಲಗೇರಿ ಮತ್ತು ಮೂರನೇ ಸ್ಥಾನದಲ್ಲಿ TBRARS ಇಲುವಾಲ. ಸೊ ಇದರೊಂದಿಗೆ ನಮ್ಮ ಫೈನಲ್ಸ್ ಪ್ರಶ್ನೆ ಕೂಡ ಬಂದಿದೆ. ಸೊ ಎಲ್ಲರಿಗೂ ಧನ್ಯವಾದ. ರಸಪ್ರಶ್ನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಹೋಪ್ ಯು ಎಂಜಾಯ್ ದ ಕ್ವಿಜ್. ಆಡಿಯನ್ಸ್ ಪ್ರಶ್ನೆ ಇನ್ನೊಂದು ಕೇಳಲ್ಲ ಸರ್? ಓಕೆ, ಆಡಿಯನ್ಸ್ ಪ್ರೈಸ್ ಇದೆ ಸರ್, ಆಡಿಯನ್ಸ್ ಪ್ರೈಸ್ ಇದೆ. ಸೊ ಒಂದು ಲಾಸ್ಟ್ ಪ್ರಶ್ನೆ ಇದೆ, ಅದನ್ನ ಕೇಳಿ ಐ ಥಿಂಕ್ ಐ ಕ್ಯಾನ್ ಕ್ಲೋಸ್ ದ ಇದು. ಈ ಒಂದು ಗೀತೆಯ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅನ್ನ ಮೇಡ್ ಬೈ ದಿ ಆಥರ್ ಅಲಾಂಗ್ ವಿತ್ ಮಾರ್ಗ್ರೆಟ್ ಕಸಿನ್ಸ್. ಅವರು ಇವ್ರ ಮೂಲಕ ಅವರನ್ನ ಮಾಡ್ತಾರೆ. An expert from European music and wife of Irish poet James Cousins sat down in Madanapalli in Andhra Pradesh. This poem starts with "Thou art the ruler of the minds of all people." ಈ ಕವಿತೆಯು ಹೀಗೆ ಆರಂಭವಾಗುತ್ತದೆ, "Thou art the ruler of minds of people" ಅಂತ. ಯಾವ ಫೇಮಸ್ ಗೀತೆ ಇದು? ಮಾರ್ಗ್ರೆಟ್ ಕಸಿನ್ಸ್ ಅವರು ಇದಕ್ಕೆ ಒಂದು ಟ್ಯೂನ್ ಅನ್ನು ಕೊಡ್ತಾರೆ. ಜನಗಣ ಮನ ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. ರವೀಂದ್ರನಾಥ್ ಟ್ಯಾಗೋರ್ ಅವರ ಜನಗಣ ಮನ ಕರೆಕ್ಟ್ ಆದ ಉತ್ತರ. ಗುಡ್ ಆನ್ಸರ್. ಸೊ ಆಕ್ಚುಲಿ ಮಾಡಿದ ಎಲ್ಲರೂ ನಿಂತ್ಕೋಬೇಕಾಗುತ್ತೆ, ಬಟ್ ಗರ್ಲ್ಸ್ ಅದಕ್ಕೆ ಬೇಡ, ಅದು ನಿಮಗೆ ಗುಡ್ ಅಂತ ಫೈನಲ್ ಗಾಡಿ ಫಂಕ್ಷನ್. ಸೊ ಇಷ್ಟು ಆಡಿಯನ್ಸ್ ಮೆಂಬರ್ಸ್ ಬಹಳ ಕೋಆಪರೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಾಗಲಕೋಟ ಯಾವ ಶಾಲೆ? ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್, ಹುಳಗೇರಿ ಕ್ರಾಸ್. ರೈಟ್. ನಿಮ್ದು ಯಾವ ಸ್ಕೂಲು? ನಿಮ್ದು ಪ್ಲೇಸು? MDRS ಫಸ್ಟ್ ಪ್ಲೇಸ್ ಅಲ್ಲ? ಕಂಗ್ರ್ಯಾಚುಲೇಷನ್. ನಿಮ್ಮದು MDRS ಕಾಕ್ನೂರು. ನಿಮ್ಮದು ಸೋಲೂರು. ಓಕೆ. ನಿಮ್ಮ ಸೆಕೆಂಡ್ ಪ್ಲೇಸಾ? ಥರ್ಡ್ ಪ್ಲೇಸ್. ಯಾವ ಸ್ಕೂಲು? ಇಲುವಾಲ್ DBRS. ರೈಟ್. ಸೆಕೆಂಡ್ ಪ್ಲೇಸ್ ಯಾರು? ನಿಮ್ದು ಯಾವ ಸ್ಕೂಲು? MDRS. ಓಕೆ, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ. ನಿಮ್ದು ಯಾವ ಸ್ಕೂಲಪ್ಪ? ಹಾಂ, ಬೀದರ್. ಹಾಂ, ಗೋಡಂಪಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ರೆಸಿಡೆನ್ಷಿಯಲ್ ಸ್ಕೂಲ್. ನಿಮ್ದು ಯಾವ ಸ್ಕೂಲು? ಕಲಬುರ್ಗಿ MDRS BC ಕೂಗ್ನೂರು. ಯಾರಿದ್ದಾರೆ ಪ್ರಿನ್ಸಿಪಲ್ರು? ಹಾಂ, ಅಂಜುಜ್ ಮೇಡಮ್ ಇಲ್ಲೇ ಇದ್ದಾರೆ. ನವೀದ್ ಅಂಜುಜ್ ಮೇಡಮ್ ಅವರು ನಮ್ಮ ಸ್ನೇಹಿತರವರು, ನಮ್ಮ ಗುಡ್ ಫ್ರೆಂಡ್. ಓಕೆ, ಆಲ್ ದ ಬೆಸ್ಟ್. ಮೇಡಮ್ ಅವರೇ ಬರ್ರಿ. ಆರಾಮಿದ್ದೀರಿ? ನಿಮ್ಮ ಸ್ಟೂಡೆಂಟಾ? ರೆಕಾರ್ಡ್ ಆಯ್ತಲ್ಲ. ಹಾಂ, ವೆರಿ ಗುಡ್, ವೆರಿ ಗುಡ್. ಏನು ನಿನ್ನ ಹೆಸರು? ಬಾಗಲಕೋಟೆ. ವೈಷ್ಣವಿ. ತಂದೆ ಹೆಸರು? ಹಾಂ ಹಾಂ. ನಿನ್ನ ಹೆಸರು? ಆಕಾಶ್. ಸರ್ನೇಮು? ಕಾಗಿ. ಯಾವರು? Yes. We'll keep time on at the end after the award this thing. That time take video and pictures. Okay. For now, let them sit. Yes. Okay. We'll be starting soon. Yes, start. No problem. Okay. We'll have a seat. Appreciate. Let's start. You cannot be on the stage. Right. Right after that, we'll keep. They can come. You can take video, audio, whatever photos. Just for now, they're heading back on stage. ಆ ಸೈಡ್ ಇದೆ.
ಕೃಷ್ಣವಿಹಾರದಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿಗೆ ಹೋಗೋಣ. Sir, can you get on stage and ಎಲ್ಲರೂ ಬನ್ನಿ ಒಂದು ಬನ್ನಿ. We'll take one photo with all the finalists. Sir, please give us few minutes. We have to finish this also. Please, just to please have a seat. In no particular order, ದಕ್ಷಿಣ ಕನ್ನಡ MDRS ಕಲಬೇಟು ಮೂಡುಬಿದ್ರಿ ಸವಿತಾ ರೂಪ ಮತ್ತು ಅಕ್ಷತಾ ಮುಂದೆ ಬಂದು ನಿಮ್ಮ ಬೇಗ ನೋ ಒನ್ ಇಸ್ ಹಿಯರ್. So we have ಬನ್ನಿ ಸರ್ ಬನ್ನಿ. ಸರ್ ಶೋ ಮೀ. ಹೊನ್ನರಾಜು ಸರ್ನ ಸ್ಟೇಜ್ ಮೇಲೆ ಕರೀತಾ ಇದ್ವಿ. ಪ್ಲೀಸ್ ಬಂದು ಫಸ್ಟ್ ಸರ್ ನಮಸ್ತೆ ಬನ್ನಿ. ಇದು ಫೈನಲಿಸ್ಟ್ ಥರ್ಡ್ ಸರ್ಟಿಫಿಕೇಟ್ ಫಸ್ಟ್ನೇ ತೋರಿಸಿ ಚೇಂಜ್ ಮಾಡಿ ಹಂಗೆ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ತರ್ಡ್ ಬರ್ ಫಸ್ಟ್ ಥರ್ಡ್ ಫಸ್ಟ್ ರೈಟ್ 25,000. ಎಲ್ಲರೂ ಒಂದು ಜೋರಾದ ಇಲ್ಲ, ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಟೀಮಿಗೆ KRCRS ಸೂಲೂರು ರಾಮನಗರ ಟೀಮ್ ಮುಂದೆ ಬಂದು ತಮ್ಮ ಪಾರ್ಟಿಸಿಪೇಷನ್ ನೆಕ್ಸ್ಟ್ ಟೀಮ್ ಕಲಬುರ್ಗಿ ಟೀಮ್ MDRS ಕೂಗಲೂರು ಸಮರ್ಥ್ ಭಾಗ್ಯಶ್ರೀ ಮತ್ತು ರೇವಣ ಸಿದ್ದಪ್ಪ ಪ್ಲೀಸ್ ಕಮ್ ಫಾರ್ವರ್ಡ್. ಥರ್ಡ್ ಪ್ರೈಸ್ ತಗೊಂಡಿರುವ ಟೀಮ್ ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಇಲ್ವಾಲ ಯಶೋಧ ಪೂರ್ವಜ್ ಮತ್ತು ಶಶಾಂಕ್ ಪೂರ್ವಜ್ ಮುಂದೆ ಬಂದು ತಮ್ಮ ಫೈನಲ್ ಸರ್ಟಿಫಿಕೇಟ್ಸ್ ನ ತಗೋಬೇಕು. ವಿದಿನ್ ಸರ್ಟಿಫಿಕೇಟ್ ನಂತರ ಸಿಗುತ್ತೆ. ಇದು ಮೈಸೂರು. Runner up team ಬಾಗಲಕೋಟೆ ಟೀಮ್ ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಕುಲಗೇರಿ ಆಕಾಶ್ ವೈಷ್ಣವಿ ಮತ್ತು ಚೈತ್ರ. ಹೋಗಿ ಮೇಡಮ್ ನೀವು ಪ್ರಿನ್ಸಿಪಲ್ ಹೋಗಿ ನೀವು ಹೋಗಿ. Either team. So can we have ABBRS ಗೋಡಂಪಲ್ಲಿ ಅಕ್ಷತಾ ಶಿವಾನಿ ಮತ್ತು ಕಾರ್ತಿಕ್. ಹೌದು ಬಾಗಲಕೋಟೆ ಬೆಳಗ್ಗೆ ಕೆಲಸ.
ಮತ್ತು ನಮ್ಮ ವಿನಿಂಗ್ ಟೀಮ್ ವಿನಿಂಗ್ ತಂಡ ಗದಗ್ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ವೆಂಕನಕೊಪ್ಪ ನರಗುಂಡ್ ನೀಲಕಂಠಪ್ಪ ಈರಣ್ಣ ಮತ್ತು ಕಾವೇರಿ. ಟೀಮ್ ಗದಗ್, ಟೀಮ್ ಬಾಗಲಕೋಟ್, ಟೀಮ್ ಮೈಸೂರು. ಕಂಗ್ರ್ಯಾಚುಲೇಷನ್ ರೀ ಮೇಡಮ್. ಹಾಂ ತೋರಿಸಿ. ಕೆಳಗೆ ಹೋಗಿ ಬೇಗ ನಾವು ಹೊಂಟಿದ್ದೀವಿ ಅಂತ ಹೇಳಿ. ವೆಂಕಟ ಸಾಹೇಬ್ರೆ ನಮಸ್ತೆ, ಆರಾಮದ್ರಿ ಸಾಹೇಬ್ರೆ? ಚಲೋ ಆದಿ. ನಾನು ಮೂಕ್ ನಾಯಕ ಗೊತ್ತಲ್ಲ? ಹಾಂ ಹೌದು, ಕೆಳಗಡೆನೂ ಬಟನ್ ಇದೆ ನೋಡಿ. ಬಾಗಲಕೋಟೆ ಕುಳಗೇರಿ ಕ್ರಾಸ್, ಬದಾಮಿ ತಾಲೂಕು ಕುಳಗೇರಿ ಕ್ರಾಸು, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯ ಮಕ್ಕಳು ಮತ್ತು ಸಿಬ್ಬಂದಿ ವರ್ಗ ಸಂವಿಧಾನದ ಬಗ್ಗೆ ಕ್ವಿಜ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಷ್ಟನೇ ಪ್ರೈಸು ನಿಮ್ಮದು? ಸೆಕೆಂಡ್ ಪ್ರೈಸನ್ನು ವಿನ್ ಮಾಡಿದ್ದಾರೆ. ನಿನ್ನ ಹೆಸರೇನು? ಭಾಳ ಚೆನ್ನಾಗಿ ಆನ್ಸರ್ ಮಾಡಿರಿ. ವೈಷ್ಣವಿ ದಾನಿ ಎಕ್ಸ್ಪೆಷಲಿ ಭಾಳ ಆನ್ಸರ್ ಮಾಡಿದ್ಲು. ಚೈತ್ರ ಬಂಡ್ರಗಲ್ಲು, ಆಕಾಶ್ ಕಾಗಿ ಸರ್, ರವಿ ಬೇಲೂರಪ್ಪನವರು. ನಿಂದು ಶ್ವೇತಾ ಪಾಟೀಲ್ ಮೇಡಮ್ ಅವರು. ಓಕೆ. ಪ್ರಿನ್ಸಿಪಲ್ ಸರ್ ಕೌಜಲ್ಗಿ ಪ್ರಿನ್ಸಿಪಲ್ ಸರ್. ಓಕೆ, ಭಾಳ ಚೆನ್ನಾಗಿ ಟೀಮ್ ರೆಡಿ ಮಾಡಿದ್ದೀರಿ ಕೌಜಲ್ಗಿ ಸರ್. ಕಂಗ್ರ್ಯಾಚುಲೇಷನ್ ಆಲ್ ಆಫ್ ಯು.